ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ಟಡಿ ಜೋನ್. ಇವತ್ತಿನ ತರಗತಿಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಇದರಲ್ಲಿ ಕ್ವಶನ್ಸ್ ಏನು ಬಂದಿದ್ದಾವೆ ಆ ಪೇಪರಲ್ಲಿ ಕೆ ಪಿ ಎಸ್ ಸಿ 21/9/2023 ನಡೆದಂತಹ ಈ ಎಕ್ಸಾಮಲ್ಲಿ ಕೆ ಪಿ ಎಸ್ ಸಿ ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ ಅಂತಂದು ಇವತ್ತು ನೋಡೋಣ. ಇದು ಕೂಡ ಗ್ರೂಪ್ ಬಿ ಪೇಪರ್ ಆಗಿರುತ್ತೆ. ಕ್ವಶನ್ಸ್ ಕೋಡ್ ಬೇಕಾದ್ರೆ ನೋಡ್ಕೋಬೋದು ನೀವು. 553 ನಡೆದಿರುವಂತಹ ಜಿ ಕೆ ಪೇಪರ್ನ ಡಿಸ್ಕಷನ್ ಆಗಿರುತ್ತೆ. ನಿನ್ನೆ ಕ್ಲಾಸ್ನ ನೀವು ಎಲ್ಲರೂ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ಯಾಕಂದರೆ ಡೈಲಿ ಒಂದೊಂದು ಪೇಪರ್ ಬಿಡಿಸ್ಬೇಕಂತ ನಾನು ಪ್ಲಾನ್ ಹಾಕೊಂಡಿದ್ದೀನಿ. ನಿನ್ನೆ ಒಂದು ಪೇಪರ್ ಆಲ್ರೆಡಿ ಆಗಿದೆ. ಪ್ಲೇಲಿಸ್ಟಲ್ಲಿ ಹೋದರೆ ನಿಮಗೆ ಅದು ಕೆ ಪಿ ಎಸ್ ಸಿ ಓಲ್ಡ್ ಕ್ವಶನ್ ಪೇಪರ್ ಅಂತ ಒಂದು ಫೋಲ್ಡರ್ ಇದೆ, ಅಲ್ಲಿ ಹೋದರೆ ನಿಮಗೆ ಸಿಗುತ್ತೆ. ಅದು ಆ ಕ್ಲಾಸ್ ನೋಡಿಕೊಂಡು ಈ ಕ್ಲಾಸ್ ನೋಡಿ. ಓಕೆ, ಯಾವ್ಯಾವ ರೀತಿ ಕ್ವಶನ್ಸ್ ಬರ್ತವೆ, ಎಷ್ಟು ಡೆಪ್ತಲ್ಲಿ ತೆಗಿತಾನೆ, ಎಷ್ಟು ಇನ್ ಡೀಟೇಲಾಗಿ ಕೇಳ್ತಿದ್ದಾನೆ ಅನ್ನೋದು ನಿಮಗೆ ಮೊದಲೇ ಗೊತ್ತಾದರೆ ಎಕ್ಸಾಮಲ್ಲಿ ದೊಡ್ಡ ಕ್ವಶನ್ ಬಂದರೆ ನಿಮಗೆ ಈ ಥರ ಆಲ್ರೆಡಿ ನಾನು ಕ್ವಶನ್ಸ್ ನೋಡಿದ್ದೀನಿ ಅಂತಂದು ನಿಮಗೆ ಧೈರ್ಯ ಬರುತ್ತೆ ಅನ್ನೋ ದೃಷ್ಟಿಯಿಂದ. ಮತ್ತು ನೀವು ಓದಿರೋದು ಕಂಪ್ಲೀಟ್ ಕ್ಲಾರಿಟಿ ಇದೆಯೋ ಇಲ್ವೋ, ಕೆ ಪಿ ಎಸ್ ಸಿ ಎಷ್ಟು ಕ್ಲಾರಿಟಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ ನಿಮ್ಮಿಂದ, ಇದೆಲ್ಲದು ಕಂಪ್ಲೀಟ್ ನಾಲೆಡ್ಜ್ ಬರುತ್ತೆ. ಅದಕ್ಕೆ ಓಲ್ಡ್ ಕ್ವಶನ್ ಪೇಪರ್ ಬಿಡಿಸ್ಬೇಕಂತ ಹೇಳೋದು. ಅದೇ ರೀತಿ ಮಾಡಲ್ ಕ್ವಶನ್ ಪೇಪರ್ ಬಿಡಿಸ್ತಾರೆ ಭಾಳ ಹುಡುಗರು. ಅದೇ ಪ್ಯಾಟರ್ನೇ ಬೇರೆ ಇರುತ್ತೆ, ಅವ್ರು ತೆಗೆಯೋದೇ ಬೇರೆ ಇರುತ್ತೆ, ಇವ್ರು ತೆಗೆಯೋದೇ ಬೇರೆ ಇರುತ್ತೆ. ಓಕೆನಾ, ಅಲ್ಲಿ ಸೆಲೆಕ್ಷನ್ದು ಅದೇನಿರಲ್ಲ. ಬಟ್ ಇಲ್ಲಿ ಸೆಲೆಕ್ಷನ್ ಪ್ರೋಸೆಸ್ ಇರೋದ್ರಿಂದ ನಾವು ಇವ್ರು ಹೇಗೆ ಕೆ ಪಿ ಎಸ್ ಸಿ ಹೇಗೆ ಕ್ವಶನ್ಸ್ ಕೇಳ್ತಾನೆ ಅದೇ ರೀತಿ ನಾವು ರೆಡಿ ಆಗಬೇಕಾಗಿರುತ್ತೆ. ಓಕೆ, ಇದು ಮುಂದೆ ಬರುವಂತಹ ಕೆ ಎಸ್ ಎಕ್ಸಾಮ್ಗೂ ಕೂಡ, ಆಮೇಲೆ ಗ್ರೂಪ್ ಬಿ, ಅದರ್ ಗ್ರೂಪ್ ಸಿ ಎಕ್ಸಾಮ್ಸ್ ಎಲ್ಲ ಎಕ್ಸಾಮ್ಸ್ಗೂ ಕೂಡ ಯೂಸಸ್ ಆಗುತ್ತೆ. ಇದು ತೊಗೊಂಡಿರೋದೇ ಗ್ರೂಪ್ ಬಿ ಪೇಪರ್. ಇದು ಅಲ್ಲಿ 300 ಮಾರ್ಕ್ಸ್ ಅಂತ ಬಂದಿರುತ್ತಲ್ವ, ಇದಿದೆ ನೋಡಿ. ಗ್ರೂಪ್ ಬಿ ಪೇಪರ್ಗೆ 300 ಮಾರ್ಕ್ಸ್ ಇರುತ್ತೆ, ಇಲ್ಲಿದೆ ಅಲ್ವಾ, ಇದೆ. ಓಕೆ, ಐ ಹೋಪ್ ನಾನು ಏನು ಹೇಳಕ್ಕೆ ಹೋಗ್ತಿದ್ದೀನಿ ಅಂತ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಓಕೆ, ಮೊದಲನೇ ಕ್ವಶನ್ ಏನು ಕೇಳ್ತಿದ್ದಾನೆ, ರೇಗೋರ್ ಅಥವಾ ಇಂಗ್ಲೀಷಲ್ಲೇ ಇರುತ್ತೆ ನೆಕ್ಸ್ಟ್ ನಿಮಗೆ. ರೇಗೋರ್ ಮಣ್ಣು ಭಾರತದಲ್ಲಿ ಹೆಚ್ಚು ವ್ಯಾಪಕವಾಗಿ ಹರಡಿರುವ ಮಣ್ಣು. ಒಂದನೇ ಆಪ್ಷನ್. ಎರಡನೇ ಆಪ್ಷನ್, ರೇಗೋರ್ ಮಣ್ಣು ಲಾವಾ ಹವಾಮಾನಕ್ಕೆ ಸವೆದು ರಚಿತವಾಗಿರುತ್ತದೆ, ಅಂದರೆ ಲಾವಾ ಹವಾಮಾನಕ್ಕೆ ಸವೆದು ಸೃಷ್ಟಿಯಾಗಿರುತ್ತದೆ ಅಂತ ಎರಡನೇ ಆಪ್ಷನ್ ಕೊಟ್ಟಿದ್ದಾನೆ. ಥರ್ಡ್ ಆಪ್ಷನ್, ರೇಗೋರ್ ಮಣ್ಣಿನಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ತುಂಬ ಹೆಚ್ಚಿರುತ್ತದೆ. ಯಾವುದು ಸರಿಯಾಗಿರುವ ಹೇಳಿಕೆ ಅಂತ ಕೇಳಿದ್ದಾನೆ. ನೀವೇನು ಮಾಡ್ಬೇಕಂದ್ರೆ ಪೆನ್ನು ಪೇಪರ್ ತೊಗೊಂಡು ಒಂದನೇ ಕ್ವಶನ್ನು ನಾನು ಏನಾಕಿದೆ, ನಾನು ಆನ್ಸರ್ ಹೇಳೋಕ್ಕಂತ ಬಿಫೋರ್ ನೀವು ವಿಡಿಯೋ ಪಾಸ್ ಮಾಡಿಕೊಂಡು ಎಷ್ಟನೇ ನಿನಗೇನು ಗೊತ್ತಿರುತ್ತೆ ಅದನ್ನ ಎ ಆರ್ ಬಿ ಅಂತ ಸುಮ್ಮನೆ ಪೇಪರಲ್ಲಿ ಬರ್ಕೊಳ್ಳಿ. ಇವಾಗ ಒಂದನೇ ಕ್ವಶನ್ 2, 3 ಹಿಂಗೆ ಹಾಕಿದ್ರೆ ಇಲ್ಲಿ ನಿಮಗೇನೋ ಎ ರೈಟ್ ಅನ್ಸುತ್ತೆ, ಇದರಲ್ಲಿ ಬಿ ರೈಟ್ ಅನ್ಸುತ್ತೆ, ಇದರಲ್ಲಿ ಡಿ ರೈಟ್ ಅನ್ಸುತ್ತೆ, ಹೀಗೆ ಹಾಕೊಳ್ಳಿ. ನಾನು ಇಲ್ಲಿ ಎ ರೈಟ್ ಅನ್ಸಿದ್ರೆ ನಂದು ಕರೆಕ್ಟ್ ಇದೆ, ಬಟ್ ಇಲ್ಲಿ ನಾನು ಬಿ ಅಂತ ರೈಟ್ ಹಾಕಿದರೆ ಬಟ್ ಇಲ್ಲಿ ನಿಮ್ದು ರಾಂಗ್ ಇದೆ ಅಂತ ಹಿಂಗೆ ನೀವೇ ಜಡ್ಜ್ ಮಾಡ್ಕೊತ ಹೋದರೆ ಇನ್ನು ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅದಕ್ಕೆ ನಾನು ಟಿಕ್ ಮಾಡಿರೋ ಪೇಪರ್ ತೊಗೊಂಡಿಲ್ಲ, ಕಂಪ್ಲೀಟ್ ಒರಿಜಿನಲ್ ಪೇಪರೇ ತೊಗೊಂಡಿದ್ದೀನಿ ಅದಕ್ಕೆ. ಓಕೆ, ಇದರಲ್ಲಿ ಇವಾಗ ರೇಗೋರ್ ಮಣ್ಣು ಭಾರತದಲ್ಲಿ ಹೆಚ್ಚು ವ್ಯಾಪಕವಾಗಿರುವ ಮಣ್ಣು ಅಂತ ಕೊಟ್ಟಿದ್ದಾರೆ. ಇದು ಹೆಚ್ಚು ವ್ಯಾಪಕವಾಗಿಲ್ಲ, ಇದು 2ನೇ ಪ್ಲೇಸಲ್ಲಿದೆ. ಓಕೆ, ಹಾಗಂದರೆ ಒಂದೇ ಆಪ್ಷನ್ ರಾಂಗು. ಎಲ್ಲೆಲ್ಲಿದೆ ಅದು ರಾಂಗು, ಇದು ರಾಂಗು. ಓಕೆ, ನೆಕ್ಸ್ಟು ಈಗ ಬಿ ಮತ್ತು ಸಿ ಎರಡು ರೈಟ್ ಆಗುತ್ತೆ. ಅಂದರೆ ಇದಕ್ಕೆ ಆನ್ಸರ್ ಯಾವುದಂದರೆ ಬಿ ಮತ್ತು ಸಿ ರೈಟ್ ಆನ್ಸರ್. ಫಸ್ಟ್ ಯಾವುದು, ಇದರಲ್ಲಿ ಅತಿ ಹೆಚ್ಚು ಇರೋದು ಭಾರತದಲ್ಲಿ ಯಾವುದಂದರೆ ರೆಡ್ ಸಾಯಿಲು ಭಾರತದಲ್ಲಿ ಅತಿ ಹೆಚ್ಚಾಗಿರುವ ಮಣ್ಣಾಗಿರ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ಫೋರ್ತ್ ಕ್ವಶನ್ ಏನಿದೆ ಇಲ್ಲಿ ಪಕ್ಕದಲ್ಲಿರೋದ್ರಿಂದ ಫೋರ್ತ್ ಕ್ವಶನ್ ತೊಗೊಳ್ತಿದ್ದೀನಿ. ಅಣೆಕಟ್ಟುಗಳು ಮತ್ತು ನದಿಗಳ ಬಗ್ಗೆ ಕೇಳಿದ್ದಾನೆ. ಸರ್ದಾರ್ ಸರೋವರ ಅಣೆಕಟ್ಟು ಯಾವ ನದಿಗಿದೆ? ಗಾಂಧಿ ಸಾಗರ ಅಣೆಕಟ್ಟು ಯಾವ ನದಿಗಿದೆ? ಪಾಂಚೆತ್ ಬೆಟ್ಟ ಅಣೆಕಟ್ಟು ಯಾವ ನದಿಗಿದೆ? ಬಾಕ್ರಾನಂಗಲ್ ಅಣೆಕಟ್ಟು ಯಾವ ನದಿಗಿದೆ? ಆಮೇಲೆ ನೆಕ್ಸ್ಟ್ ಅದಿಷ್ಟೇ ಆನ್ಸರ್ ಅಲ್ಲ, ಆನ್ಸರ್ ಕೆಳಗಿದೆ. ಎಷ್ಟು ಜೋಡಿಗಳು ಕರೆಕ್ಟ್ ಇದಾವೆ ಅಂತ ಕೇಳಿದ್ದಾನೆ. ಒಂದು ಜೋಡಿ ಕರೆಕ್ಟ್, 2, 3, 4 ಕರೆಕ್ಟ್ ಇದ್ರೆ 4 ಜೋಡಿ ರೈಟು. ಈ 3 ಒಂದೇ ಯಾವ್ದು ರಾಂಗ್ ಇದ್ರೆ 3 ಜೋಡಿ ಕರೆಕ್ಟ್. ಹಾಗೆ ಆ ರೀತಿ ಕೇಳ್ತಿದ್ದಾನೆ. ಇದರಲ್ಲಿ ಎಷ್ಟು ಜೋಡಿ ಕರೆಕ್ಟ್ ಇದಾವೆ? ಸರ್ದಾರ್ ಸರೋವರ ಇದು ನರ್ಮದಾ ನದಿ ರೈಟ್. ಬಾಕ್ರಾನಂಗಲ್ ಸಟ್ಲೇಜ್ ಇದು ಕೂಡ ರೈಟ್. ಆಮೇಲೆ ಪಾಂಚೆತ್ ಬೆಟ್ ಇದು ಇದೆಯಲ್ಲ, ಇದು ದಾಮೋದರ, ಇದು ಕೂಡ ರೈಟ್. ಬಟ್ ಗಾಂಧಿ ಸಾಗರ ಅಣೆಕಟ್ಟು ಇದು ಯಾವುದಕ್ಕಂದ್ರೆ ಇದು ಚಂಬಲ್ ನದಿಗೆ ಬರುತ್ತೆ. ಓಕೆನಾ, ಮಧ್ಯಪ್ರದೇಶದಲ್ಲಿ. ಓಕೆ, ಹಾಗೆಂದ್ರೆ ಇದರಲ್ಲಿ 3 ಹೇಳಿಕೆಗಳು ಮಾತ್ರ ಸರಿ, ಅಂದರೆ 3 ಜೋಡಿಗಳು ಮಾತ್ರ ಇದರಲ್ಲಿ ರೈಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಎರಡನೇ ಕ್ವಶನ್ ಏನಿದೆ, ಈ ಕೆಳಗಿನ ಯಾವ ಒಂದು ರಾಜ್ಯವು ಅತ್ಯಂತ ಉದ್ದವಾದ ಕರಾವಳಿಯನ್ನು ಹೊಂದಿದೆ? ಇದು ಎಲ್ರಿಗೂ ಗೊತ್ತಿರೋದು ಕ್ವಶನ್. ಓಕೆನಾ, ಇದು ಫ್ಯಾಕ್ಚುಲ್ ಇದೆ, ಈಸಿ ಇದೆ. ಗುಜರಾತ್. ಸೆಕೆಂಡ್ ಯಾವುದಂದ್ರೆ ಆಂಧ್ರ ಪ್ರದೇಶ್, ಇಂಗ್ಲಿಯಲ್ಲ, ಇದು ಸೆಕೆಂಡ್. ಓಕೆನಾ, ಹಾಗಾದರೆ ಕರ್ನಾಟಕದಲ್ಲಿ ಕರಾವಳಿ ಎಷ್ಟು ಕಿಲೋಮೀಟರ್ ಇದೆ ಅಂದರೆ 320 ಕಿಲೋಮೀಟರ್. ಓಕೆ, ಇಷ್ಟಿದೆ. ಹಾಗಾದರೆ ಭಾರತದಲ್ಲಿ ಭಾರತದ ಸುತ್ತ ಭಾರತ ಎಷ್ಟು ಕಿಲೋಮೀಟರ್ ಕರಾವಳಿ ಹೊಂದಿದೆ ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಬನಿಹಾಲ್ ಪರ್ವತ ಕಣಿವೆ ಮಾರ್ಗ ಪೀರ್ ಪಂಜಾಲ್ ಶ್ರೇಣಿಯ ಕಣಿವೆ ಮಾರ್ಗ ಹಾದು ಹೋಗುತ್ತದೆ. ಬನಿಹಾಲ್ ಪರ್ವತ ಕಣಿವೆ ಮಾರ್ಗವು ಪೀರ್ ಪಂಜಾಲ್ ಶ್ರೇಣಿಯ ನಡುವೆ ಹಾದು ಹೋಗುತ್ತದೆ. ಒಂದೇ ಆಪ್ಷನ್. ಪೀರ್ ಪಂಜಾಲ್ ಶ್ರೇಣಿಯು ಹಿಮಾದ್ರಿಯ ಭಾಗವಾಗಿದೆ ಅಂತಂದು 2 ಆಪ್ಷನ್ ಕೊಟ್ಟಿದ್ದಾನೆ. ಓಕೆ, ಇದರಲ್ಲಿ ಯಾವುದು ಮತ್ತೆ ಎ ಸೆಲೆಕ್ಟ್, ಎನಾ ಬಿನಾ ಎ ಬಿ ಅಲ್ಲ ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ಯಾವ ಹೇಳಿಕೆ ಸರಿಯಾಗಿವೆ ಅಂತ ಕೊಟ್ಟಿರೋದ್ರಿಂದ ಎ ಆಪ್ಷನ್ ಒಂದೇ ಸರಿ. ಅಂದರೆ ಬನಿಯಾಲ್ ಪರ್ವತ ಕಣಿವೆ ಮಾರ್ಗವು ಪೀರ್ ಪಂಜಾಲ್ ಶ್ರೇಣಿಯ ನಡುವೆ ಹಾದು ಹೋಗುತ್ತದೆ, ಇದು ಮಾತ್ರ ರೈಟ್. ಪೀರ್ ಪಂಜಾಲ್ ಶ್ರೇಣಿಯು ಹಿಮಾದ್ರಿಯ ಭಾಗವಾಗಿದೆ ಅಂತ ಹೇಳಿದಾರಲ್ವಾ, ಇದು ರಾಂಗ್ ಆಗಿರ್ತದೆ. ಓಕೆ, ನೆಕ್ಸ್ಟ್ 5ನೇ ಕ್ವಶನ್ ಏನು ಕೇಳಿದಾನೆ, ಕೆಳಗಿನ ಯಾವ ಒಂದು ಸ್ಥಳಗಳು ಭಾರತದ ಒಟ್ಟು ಅರಣ್ಯ ಪ್ರದೇಶದ
ಹೆಚ್ಚು ಶೇಕಡವನ್ನು ಹೊಂದಿದೆ? ಅಂದರೆ ಭಾರತದಲ್ಲಿ ಈ ಕೆಳಗೆ ಕೊಟ್ಟಿರುವಂತಹ ಆಪ್ಷನ್ನಲ್ಲಿ ಯಾವುದು ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯವನ್ನು ಪರ್ಸೆಂಟೇಜ್ ಯಾವುದು ಜಾಸ್ತಿ ಹೊಂದಿದೆ ಅಂತ ಕೊಟ್ಟಿದ್ದಾನೆ. ಕೆಳಗಿನ ಆಪ್ಷನ್ ಕೊಟ್ಟಿದ್ದಾನೆ. ಹಿಮಾಲಯ ಪ್ರದೇಶ, ಪರ್ಯಾಯ ದ್ವೀಪ ಪ್ರಸ್ಥಭೂಮಿಗಳು, ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳು, ಪಶ್ಚಿಮ ಘಟ್ಟಗಳು ಮತ್ತು ಪಶ್ಚಿಮ ಕರಾವಳಿ, ಪೂರ್ವ ಘಟ್ಟಗಳು ಮತ್ತು ಪೂರ್ವ ಕರಾವಳಿ. ಓಕೆನಾ, ಇದಕ್ಕೆ ಆನ್ಸರು ಪರ್ಯಾಯ ದ್ವೀಪ ಪ್ರಸ್ಥಭೂಮಿಗಳು ಮತ್ತು ಬೆಟ್ಟಗಳು. ಓಕೆನಾ, ಪರ್ಯಾಯ ದ್ವೀಪ ಪ್ರಸ್ಥಭೂಮಿಗಳು ಮತ್ತು ಬೆಟ್ಟಗಳು. ಆಪ್ಷನ್ ಬಿ ಏನಿದೆ ಅಲ್ವಾ ಇದಕ್ಕೆ ರೈಟ್ ಆನ್ಸರ್. ಈಗ ಕೆಳಗೆ ಇಂಗ್ಲೀಷ್ ಕ್ವಶನ್ಸ್ ಕೂಡ ಇರ್ತವೆ. ನಿಮಗೆ ಯಾರಿಗಾರು ಇಂಗ್ಲೀಷ್ ಬೇಕಂದ್ರೆ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆ, ರೈಟ್. ನೆಕ್ಸ್ಟ್, ಹಾಗೆ ನಿಮಗೆ ಕ್ಲಾಸಸ್ಸು ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ. ಇದರಲ್ಲಿ ಮತ್ತೇನಾದರೂ ನಿಮಗೆ ಕ್ಲಾಸ್ ಓದೋಕ್ಕಿನ್ನೂ ಏನಾದರೂ ಹೆಚ್ಚಿಗೆ ಹೇಳೋದಾದ್ರೆ ಏನೇ ಇದ್ರೂ ಕೂಡ ನೀವು ಕಮೆಂಟಲ್ಲಿ ತಿಳಿಸಿ, ನಾನು ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀನಿ. ರೈಟ್. ಭಾರತದ ಕಲ್ಲಿದ್ದಲು ಕ್ಷೇತ್ರಗಳಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತದ ಕಲ್ಲಿದ್ದಲು ಕ್ಷೇತ್ರಗಳಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಒಡಿಶಾವು ಭಾರತದಲ್ಲಿ ಕಲ್ಲಿದ್ದಲನ್ನು ಕಾಯ್ದಿರಿಸುವುದಕ್ಕೆ ಸಂಬಂಧಿಸಿದಂತೆ ಮೊದಲ ಸ್ಥಾನವನ್ನು ಪಡೆದಿದೆ. ಇದು ಇದರಲ್ಲಿ ಒಂದು ಆಪ್ಷನ್ನು PDOದಲ್ಲಿ ಬಂದಿತ್ತು ನೋಡ್ರಿ. PDO ಎಕ್ಸಾಮ್ ಬರೆದ್ರೆ ಇದು ಗೊತ್ತಾಗುತ್ತೆ. ಓಕೆನಾ, ಒಡಿಶಾ ಭಾರತದಲ್ಲಿ ಕಲ್ಲಿದ್ದಲನ್ನು ಕಾಯ್ದಿರಿಸುವುದಕ್ಕೆ ಸಂಬಂಧಿಸಿದಂತೆ ಮೊದಲ ಸ್ಥಾನವನ್ನು ಪಡೆದಿದೆ. ಜರಿಯಾ ಕಲ್ಲಿದ್ದಲು ಕ್ಷೇತ್ರಗಳು ಜಾರ್ಖಂಡ್ನಲ್ಲಿವೆ. ರಾಣಿಗಂಜ್ ಪಶ್ಚಿಮ ಬಂಗಾಳದ ಅತ್ಯಂತ ದೊಡ್ಡ ಕಲ್ಲಿದ್ದಲು ಕ್ಷೇತ್ರವಾಗಿದೆ. ಈ ಕೆಳಗಿನಗಳಲ್ಲಿ ಎಷ್ಟು ಹೇಳಿಕೆಗಳು ಸರಿ? ಎ ಮತ್ತು ಬಿ ಸರಿ, ಬಿ ಮತ್ತು ಸಿ ಸರಿ, ಎ ಮತ್ತು ಸಿ ಅಥವಾ ABC ಸರಿ. ಈ 3 ಹೇಳಿಕೆಗಳು ಸರಿ. ಈ ರೀತಿ ಕೊಡ್ತಾನೆ. ನಿಮ್ಮ ಆನ್ಸರ್ ಏನಿದೆ ಅಂತಂದು ನೀವು ಪೇಪರಲ್ಲಿ ಫೈಂಡ್ ಔಟ್ ಮಾಡ್ಕೊಳ್ಳಿ. ಇವಾಗ ಹೇಳ್ತೀನಿ. ಇದರಲ್ಲಿ ಆನ್ಸರ್ ಏನಂದ್ರೆ ಬಿ ಮತ್ತು ಸಿ ಸರಿ ಇದಕ್ಕೆ. ಓಕೆನಾ, ಜರಿಯಾ ಕಲ್ಲಿದ್ದಲು ಕ್ಷೇತ್ರಗಳು ಜಾರ್ಖಂಡ್ನಲ್ಲಿದೆ, ಇದು ರೈಟು. ರಾಣಿಗಂಜ್ ಪಶ್ಚಿಮ ಬಂಗಾಳದ ಅತ್ಯಂತ ದೊಡ್ಡವಾದ ಕಲ್ಲಿದ್ದಲು ಕ್ಷೇತ್ರವಾಗಿದೆ, ಇದು ಕೂಡ ರೈಟ್. ನೆಕ್ಸ್ಟ್, 9ನೇ ಕ್ವಶನ್. ಭಾರತ ಸರ್ಕಾರದ ಕಾಯ್ದೆ 1935ರಲ್ಲಿ ಒಳಗೊಂಡಿರುವ ಸೂಚನೆಗಳ ಉಪಕರಣಗಳು ಎಂದು ಕರೆಯಲ್ಪಡುವ ಭಾರತ ಸಂವಿಧಾನದಲ್ಲಿ ಹೀಗೆ ಸಂಯೋಜಿಸಲ್ಪಟ್ಟಿದೆ. ಸೂಚನೆಗಳ ಉಪಕರಣಗಳೆಂದು ಭಾರತದ ಸಂವಿಧಾನದಲ್ಲಿ ಯಾವುದನ್ನು ಕರೀತಾರೆ ಅಂತ ಕ್ವಶನ್ ಕೇಳಿದಾನೆ. ಇದಕ್ಕೆಲ್ಲರೂ ಗೊತ್ತಿರುತ್ತೆ. ರಾಷ್ಟ್ರೀಯ ಇದರಲ್ಲಿ ಥರ್ಡ್ ಆಪ್ಷನ್ ರೈಟು. ರಾಜ್ಯ DPSP ನೋಡಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಬರ್ತಾವಲ್ಲ ಅವು. ನೆಕ್ಸ್ಟ್, 10ನೇ ಕ್ವಶನ್. ಕೆಳಗಿನವುಗಳಲ್ಲಿ ಯಾವುದು ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿಗಾಗಿ ಸ್ಟಾರ್ಟ್ಅಪ್ ಪ್ರಶಸ್ತಿ 2021 ಗೆದ್ದಿದೆ? ಇದರಲ್ಲಿ ಥಿಂಕ್ ಇದು ಕರೆಂಟ್ ಅಫೇರ್ಸ್ ಇರೋದ್ರಿಂದ ನಾನು ಇದರಲ್ಲಿ ಏನು ಇದರಲ್ಲಿ ಜಾಸ್ತಿ ಹೇಳಲ್ಲ. ಇದಕ್ಕೆ ಆಪ್ಷನ್ ರೈಟ್. ಥಿಂಕರ್ ಬೆಲ್ ಲ್ಯಾಬ್ಸ್ ಪ್ರೈವೇಟ್ ಲಿಮಿಟೆಡ್ ಈ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿಗೆ ಸ್ಟಾರ್ಟ್ಅಪ್ ಪ್ರಶಸ್ತಿ ಕೇಳಿದ್ದಾರೆ ನೋಡಿ, ಕರೆಂಟ್ ಅಫೇರ್ಸ್ ಥ್ರೂ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಭಾರತ ಸಂವಿಧಾನದ ಪೀಠಿಕೆ ಸಂದರ್ಭದಲ್ಲಿ ಸರಿಯಾದ ಅನುಕ್ರಮಣೆಯನ್ನು ಪ್ರತಿನಿಧಿಸುತ್ತದೆ? ಅಂದರೆ ಆರ್ಡರ್ ವೈಸ್ ಯಾವುದು ಭಾರತ ಸಂವಿಧಾನ ಓದುವಾಗ ಅಂತ ಕೇಳಿದರೆ ಪ್ರಜಾಪ್ರಭುತ್ವ, ಜಾತ್ಯತೀತ, ಸಾರ್ವಭೌಮ, ಗಣರಾಜ್ಯ, ಸಮಾಜವಾದಿ, ಸಾರ್ವಭೌಮ, ಸಮಾಜವಾದಿ, ಪ್ರಜಾಪ್ರಭುತ್ವ, ಗಣರಾಜ್ಯ, ಜಾತ್ಯತೀತ, ಸಾರ್ವಭೌಮ, ಸಮಾಜವಾದಿ, ಪ್ರಜಾಪ್ರಭುತ್ವ, ಜಾತ್ಯತೀತ, ಗಣರಾಜ್ಯ. 4th ಆಪ್ಷನ್ ರೈಟು. ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಪ್ರಭುತ್ವ, ಗಣರಾಜ್ಯವಾಗಿದೆ ಅಂತ ನಾವು ಉಲ್ಲೇಖ ಮಾಡ್ತೀವಿ. ರೈಟ್. ನೆಕ್ಸ್ಟ್, ಕೆಳಗಿನ ಯಾವ ರಿಟ್ ಅಕ್ಷರಶಃ ಆಜ್ಞೆ ಆರ್ಡರ್ ಮಾಡ್ತದೆ ಅಂತ. ರಿಟ್ಗಳ ಬಗ್ಗೆ ಪ್ರತಿ ಸಲ ಎಕ್ಸಾಮ್ ಬರುತ್ತೆ, ಇದು ಎಲ್ಲರೂ ಗೊತ್ತು. ಅಕ್ಷರಶಃ ಆಜ್ಞೆ ಮಾಡೋದು ಮ್ಯಾಂಡಮಸ್. ನೆಕ್ಸ್ಟ್, ಶೀತಲ ಹೊಗೆ ಹಾಕುವಿಕೆ ಅರ್ಥ ಎಂದರೇನು? ಮೀನನ್ನು ಸಂರಕ್ಷಿಸುವುದು, ನೀರಿಲ್ಲದ ನದಿಗಳಿಂದ ಹೊಗೆ ಏಳುವುದು, ಶೀತಲ ಸಂಗ್ರಹಣೆಗಾಗಿ ಹೊಗೆ ತುಂಬಿಸುವುದು, ವೀರ್ಯಾಣುಗಳನ್ನು ಹಿಮಗಟ್ಟಿಸಲು ಬಳಸುವ ವಿಧಾನ ಅಂತ ಕೊಟ್ಟಿದ್ದಾನೆ. 4th ಆಪ್ಷನ್ 4 ಆಪ್ಷನ್ ಕೊಟ್ಟಿದ್ದಾನೆ. ಇದರಲ್ಲಿ ಶೀತಲ ಹೊಗೆ ಹಾಕುವಿಕೆ ಅರ್ಥ ಮೀನನ್ನು ಸಂರಕ್ಷಿಸಲು ಒಂದು ವಿಧಾನವಾಗಿರುತ್ತದೆ. ಓಕೆ, ಇದರಲ್ಲಿ ನಿಮಗೆ ಇಂಗ್ಲೀಷ್ ಬೇಕಂದ್ರೆ ಇಲ್ಲಿದೆ ನೋಡಿ. ರೈಟ್. ನೆಕ್ಸ್ಟ್, ಪ್ರಧಾನ ಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಯೋಜನೆಯನ್ನು ಆಹಾರ ಸಂರಕ್ಷಣಾ ಕೈಗಾರಿಕೆಗಳ ಸಚಿವಾಲಯವು ಯಾವಾಗ ಪ್ರಾರಂಭಿಸಲಾಯಿತು? ಪ್ರಧಾನಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಅನ್ನು ಭಾರತ ಸರ್ಕಾರವು ಆಹಾರ ಸಂರಕ್ಷಣಾ ಕೈಗಾರಿಕಾ ಸಚಿವಾಲಯವು ಯಾವಾಗ ಪ್ರಾರಂಭಿಸಲಾಯಿತು ಅಂತ ಕೇಳಿದರೆ ಜೂನ್ 2020ರಂದು ಇದನ್ನು ಪ್ರಾರಂಭಿಸಲಾಗುತ್ತದೆ. ನೆಕ್ಸ್ಟ್ ಕ್ವಶನ್. ಭಾರತ ಸಂವಿಧಾನದ ಉದ್ದೇಶಗಳ ನಿರ್ಣಯಗಳನ್ನು ರಚಿಸಿದವರು ಯಾರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಸಚ್ಚಿದಾನಂದ ಸಿನ್ಹಾ, ಜವಾಹರ್ಲಾಲ್ ನೆಹರು. ಇದಕ್ಕೆ ಆನ್ಸರು ಜವಾಹರ್ಲಾಲ್ ನೆಹರೂನೇ ಆಗಿರ್ತಾರೆ. ನೆಕ್ಸ್ಟ್, ಭಾರತದ ಒಕ್ಕೂಟಕ್ಕೆ ಹೊಸ ರಾಜ್ಯವನ್ನು ಸೇರಿಸುವ ಅಧಿಕಾರ ಯಾರಿಗಿದೆ? ಭಾರತದ ಒಕ್ಕೂಟಕ್ಕೆ ಹೊಸ ರಾಜ್ಯವನ್ನು ಸೇರಿಸುವ ಅಧಿಕಾರ ಸಂಸತ್ತು, ರಾಷ್ಟ್ರಪತಿ, ಕೇಂದ್ರ ಸರ್ಕಾರ, ಸುಪ್ರೀಂ ಕೋರ್ಟ್ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರು ಸಂಸತ್ತಿಗೆ ಪವರ್ ಇರ್ತದೆ. ಭಾರತದ ಒಕ್ಕೂಟಕ್ಕೆ ಹೊಸ ರಾಜ್ಯವನ್ನು ಸೇರಿಸುವುದು ಅಥವಾ ಡಿವೈಡ್ ಮಾಡೋ ಪವರ್ ಯಾರಿಗಿರುತ್ತೆ ಅಂದರೆ ಸಂಸತ್ತಿಗೆ ಇರುತ್ತೆ. ನೆಕ್ಸ್ಟ್, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಎಷ್ಟು ಸದಸ್ಯರನ್ನು ಒಳಗೊಂಡಿದೆ? ಅಂದರೆ ಇದು 22 ಸದಸ್ಯರನ್ನು ಒಳಗೊಂಡಿರುತ್ತದೆ. ನೆಕ್ಸ್ಟ್ ನೋಡಿ, ಇಲ್ಲಿ ಚಂದ್ರಯಾನ್ 3 ಬಗ್ಗೆ ಯಾವ ರೀತಿ ಕ್ವಶನ್ ಕೇಳಿದಾರೆ ನೋಡ್ರಿ. ನೀವು ಎಷ್ಟು ಓದಿದ್ರೆ ಇನ್ನು ರಾಂಗ್ ಮಾಡಿಬಿಡ್ಬೇಕು, ಆ ಥರ ಕೇಳಿದಾನೆ. ಚಂದ್ರಯಾನ 3ರ ಮಿಷನ್ ಪ್ರಜ್ಞಾನ್ ರೋವರ್ ಎಷ್ಟು ಚಕ್ರಗಳನ್ನು ಹೊಂದಿದೆ ಅಂದರೆ ಇದು ಎಷ್ಟು ಕೊಡ್ತಾನೆ? 2, 3, 4, 6 ಕೊಡ್ತಾನೆ. ಇದಕ್ಕೆ ಆನ್ಸರ್ 6. ನೆಕ್ಸ್ಟ್, ಕೆಳಗಿನ ಯಾವ ಬ್ಯಾಂಕ್ ಅತಿ ಸಣ್ಣ ಮತ್ತು ಉದ್ಯಮದಾರರಿಗೆ MSME ಪರಿಹಾರ ಒದಗಿಸುವ ವಿಕಾಸಾವಯ ಕ್ವಶನ್ ಏನು? ವಿಕಾಸಾವಯ ಯೋಜನೆ ಯಾರಿಗೆ ಸಂಬಂಧಿಸಿದೆ? ಇಷ್ಟೇ ಕ್ವಶನ್. ವಿಕಾಸಾವಯ ಯೋಜನೆ ಜಾರಿಗೆ ಯಾರು ತಂದಾರೆ? ಓಕೆ,
ಕೆಳಗಿನ ಯಾವ ಬ್ಯಾಂಕು ಅತಿ ಸಣ್ಣ ಮತ್ತು ಉದ್ಯಮಿದಾರರಿಗೆ MSME ಪರಿಹಾರ ಒದಗಿಸಲು ವಿಕಾಸ ಅಭಯ ಯೋಜನೆಯನ್ನು ಯಾವ ಬ್ಯಾಂಕ್ ಜಾರಿಗೆ ತಂದೈತಿ ಅಂತ ಕೇಳಿದಾನೆ. ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್, ಕೇರಳ ಗ್ರಾಮೀಣ ಬ್ಯಾಂಕ್, ಆಂಧ್ರ, ಅಸ್ಸಾಂ ಅಂತ ಕೇಳಿದಾನೆ. ಇದರಲ್ಲಿ ಆನ್ಸರ್ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಇದು ವಿಕಾಸ ಅಭಯ ಯೋಜನೆಯನ್ನು ಜಾರಿಗೆ ತಂದಿದೆ. ನೆಕ್ಸ್ಟ್, ಯಾವ ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಭಾರತದ ಮೊದಲ ಜಿಲ್ಲಾ ಉತ್ತಮ ಆಡಳಿತ ಸೂಚ್ಯಂಕವನ್ನು ಇತ್ತೀಚೆಗೆ ಪ್ರಾರಂಭಿಸಲಾಗಿದೆ? ಅದು ಕರೆಂಟ್ ಅಫೇರ್ಸ್ ಹೋದ ವರ್ಷದ್ದು 2023 ಪೇಪರ್ ಆಗಿರೋದ್ರಿಂದ ಆವಾಗಿಂದ ಕೇಳಿರ್ತಾರೆ. 22 ಆ ರೇಂಜಲ್ಲಿ ಕೇಳಿರ್ತಾರೆ. ಯಾವ ರಾಜ್ಯ ಕೇಂದ್ರಾಡಳಿತ ಪ್ರದೇಶದಲ್ಲಿ ಭಾರತದ ಮೊದಲ ಜಿಲ್ಲಾ ಉತ್ತಮ ಆಡಳಿತ ಸೂಚ್ಯಂಕವನ್ನು ಇತ್ತೀಚೆಗೆ ಪ್ರಾರಂಭಿಸಲಾಯಿತು ಅಂತ ಕೇಳಿದಾನೆ. ಕರೆಂಟ್ ಅಫೇರ್ಸ್ ಇದು, ಅದಕ್ಕೋಸ್ಕರ ಇದು ಜಮ್ಮು ಕಾಶ್ಮೀರ ರೈಟ್ ಆನ್ಸರ್. ಭಾರತದಲ್ಲಿ ಯಾವ ರಾಜ್ಯವು ಪ್ರಪ್ರಥಮವಾಗಿ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯನ್ನು ಜಾರಿಗೊಳಿಸಿದೆ? ಮಧ್ಯಾಹ್ನದ ಬಿಸಿಯೂಟ ಯೋಜನೆಯನ್ನು ಯಾವ ವರ್ಷದಿಂದ ಜಾರಿಗೊಳಿಸಿತು ಕಮೆಂಟ್ ಮಾಡಿ. ಇದು ಇಯರ್ ಹೇಳಿ, ಇಯರ್ ಕಮೆಂಟ್ ಮಾಡಿ ನೀವು, ಓಕೆನಾ? ಹಾಗಾದರೆ ಮಧ್ಯಪ್ರದೇಶವು ಮೊಟ್ಟ ಮೊದಲ ಬಾರಿಗೆ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯನ್ನು ಪ್ರಾರಂಭಗೊಳಿಸ್ತದೆ. ಓಕೆ, ಯಾವ ವರ್ಷ ಅಂತ ನೀವು ಕಮೆಂಟ್ ಮಾಡಬೇಕು. ಹಾಗೆ ಇಂಗ್ಲೀಷಲ್ಲಿ ಬೇಕನ್ನೋರು ಸ್ವಲ್ಪ ನೋಡ್ಕೊಳ್ಳಿ, ಪಾಸ್ ಮಾಡ್ಕೊಂಡು ನೋಡ್ಕೋಬೇಕು ನೀವು, ರೈಟ್? ನೆಕ್ಸ್ಟ್, ಭಾರತದ ಯಾವ ರಾಜ್ಯ ಮಾವಿನ ಹಣ್ಣು ಬೆಳೆಗಾರರನ್ನು ಬೆಂಬಲಿಸಲು ಫ್ಲಿಪ್ಕಾರ್ಟ್ ಜೊತೆಗೆ ತಿಳುವಳಿಕೆ ಸ್ಮರಣಿಕೆಯನ್ನು ರುಜು ಹಾಕಿದೆ? ಭಾರತದ ಯಾವ ರಾಜ್ಯ ಮಾವಿನ ಹಣ್ಣು ಬೆಳೆಗಾರರ ಜೊತೆಗೆ ಫ್ಲಿಪ್ಕಾರ್ಟ್ ಜೊತೆಗೆ ಮಾವಿನ ಹಣ್ಣು ಬೆಳೆಗಾರರನ್ನು ಬೆಂಬಲಿಸಲು ಫ್ಲಿಪ್ಕಾರ್ಟ್ ಜೊತೆಗೆ ಒಪ್ಪಂದ ಮಾಡಿಕೊಂಡಿದೆ ಅಂತಲೂ ಕೂಡ ಇಟ್ಕೊಳ್ಳಿ. ಇದರ ಯಾವ ರಾಜ್ಯ ಅಂತ ಕೇಳಿದ್ರೆ ಗುಜರಾತ್, ಉತ್ತರ ಪ್ರದೇಶ, ಕರ್ನಾಟಕ, ಪಶ್ಚಿಮ ಬಂಗಾಳ ಅಂತ ಆಪ್ಷನ್ ಕೊಟ್ಟಿದ್ದಾನೆ. ಇದಕ್ಕೆ ಆನ್ಸರ್ ಕರ್ನಾಟಕ, ರೈಟ್? ನೆಕ್ಸ್ಟ್, ಹೊಸ ಆರ್ಥಿಕ ನೀತಿಯು ಈ ಕೆಳಗಿನ ಯಾವ ಒಂದು ಸನ್ನಿವೇಶದಲ್ಲಿ ಗ್ರಾಮೀಣ ವಲಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯತೆಯನ್ನು ಹೊಂದಿದೆ? ಹೊಸ ಆರ್ಥಿಕ ನೀತಿಯು ಕೆಳಗಿನ ಯಾವ ಒಂದು ಗ್ರಾಮೀಣ ವಲಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯತೆಯನ್ನು ಕೊಡುತ್ತದೆ? ಗ್ರಾಮೀಣ ಕೈಗಾರಿಕೆಗಳ ಸಬ್ಸಿಡಿ, ಜೈವಿಕ ತಂತ್ರಜ್ಞಾನ, ವ್ಯಾಪಾರದ ಉದಾರೀಕರಣ, ಕೃಷಿಯಲ್ಲಿನ ಇಳುವರಿಯಲ್ಲಿನ ಹೆಚ್ಚಳ. ಕೃಷಿಯಲ್ಲಿನ ಇಳುವರಿಯಲ್ಲಿನ ಹೆಚ್ಚಳ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ವ್ಯಾಪಾರದ ಉದಾರೀಕರಣ, ಇದಕ್ಕೆ ರೈಟ್ ಆನ್ಸರ್, ಥರ್ಡ್ ಆಪ್ಷನ್ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್, ಹೆಡ್ಜಿಂಗ್ ಅಂದ್ರೆ ಏನು? ಇದು PDOದಲ್ಲಿ ಕೊಟ್ಟಿದ್ರು ನೋಡ್ರಿ. PDOದಲ್ಲೇನು ರೀಸೆಂಟ್ ಯಾವುದೋ ಗ್ರೂಪ್ ಸಿ ಎಕ್ಸಾಮಲ್ಲಿ ಹೆಡ್ಜಿಂಗ್ ಅಂದ್ರೆ ಏನು ಅಂತ ಕೇಳಿದ್ದಾನೆ. ಕಾಪಿ ಪೇಸ್ಟ್ ಎತ್ತಿ ಕಾಪಿ ಪೇಸ್ಟ್ ಮಾಡಿದ್ದಾನೆ. ಓಕೆ, ಹೆಡ್ಜಿಂಗ್ ಅಂದ್ರೆ ಏನು? ಇದು ದೇಶದ ಕರೆನ್ಸಿಯನ್ನು ಬ್ಲಾಂಕ್ಗಳಲ್ಲಿ ಠೇವಣಿ ಮಾಡಿ ದೇಶದೊಳಗಿನ ವ್ಯಾಪಾರವನ್ನು ಸುಗಮಗೊಳಿಸುವುದು. ಇದು ವಿದೇಶಿ ಕರೆನ್ಸಿಯನ್ನು ಠೇವಣಿ ಮಾಡಿ ಎರಡೂ ದೇಶಗಳ ನಡುವಿನ ವ್ಯಾಪಾರ ಸುಗಮಗೊಳಿಸುವುದು. ಇದು ದೇಶ ವ್ಯಾಪಾರ ಗಂಡಾಂತರದಲ್ಲಿ ನಿವಾರಣೆ ಮಾಡುವುದು ಅಂತ ಕೊಡ್ತಾನೆ. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಸರಕುಗಳ ಬೆಲೆಗಳನ್ನು ಏರಿಳಿತಗಳನ್ನು ನಷ್ಟದಲ್ಲಿ ಸಂಭವನೀಯತೆಯನ್ನು ಮಿತಿಗೊಳಿಸಲು ಅಥವಾ ಸರಿಯಾಗಿಸಲು ಬಳಸುವ ಗಂಡಾಂತರ ನಿರ್ವಹಣೆಯ ತಂತ್ರವಾಗಿದೆ ಅಂತ ಕೊಡ್ತಾನೆ. ಇದಕ್ಕೆ ಆಪ್ಷನ್ ಏನಂದ್ರೆ ಫೋರ್ತ್ ಆಪ್ಷನ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್, ಭೂ ಸ್ವಾಧೀನ ಕಾಯ್ದೆ 2013 ಪ್ರಕಾರ ಸರ್ಕಾರವು ಸಾರ್ವಜನಿಕ ಉದ್ದೇಶಗಳಿಗೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಮತ್ತು ಭೂ ಬ್ಯಾಂಕ್ ಅನ್ನು ನೇರವಾಗಿ ನಿಯಂತ್ರಿಸಿದಾಗ ಭೂ ಮಾಲೀಕರ ಒಪ್ಪಿಗೆ ಅಂತ ಕೇಳಿದಾನೆ. ಅಗತ್ಯವಿದೆನಾ ಅಥವಾ ಕನಿಷ್ಠ 80%, 70%, 60%, 50% ಅಂತ ಕೇಳಿದೆ. ಎಷ್ಟು ಅವರದು ಅಂತ ಕೇಳಿದಾನೆ. ಅಂದ್ರೆ ಇವಾಗ ಸರ್ಕಾರ ಅವರ ಭೂಮಿಯನ್ನು ವಶಪಡಿಸಿಕೊಂಡಾಗ ಅದರ ಭೂ ಮಾಲೀಕನ ಒಪ್ಪಿಗೆ ಬೇಕೋ ಬೇಡೋ ಅಂತ ಇದು ಕ್ವಶನ್. ಇದಕ್ಕೆ ಅಗತ್ಯವಿರೋದಿಲ್ಲ, ರೈಟ್? ನೆಕ್ಸ್ಟ್, ಸರ್ಕಾರ ವಶಪಡಿಸಿಕೊಳ್ಳುವಾಗ ಅಗತ್ಯ ಇರೋದಿಲ್ಲ. ನೆಕ್ಸ್ಟ್, ಡ್ಯಾಶ್ನೊಂದಿಗೆ ಭಾರತದಲ್ಲಿ ಆರ್ಥಿಕ ಉದಾರೀಕರಣವನ್ನು ಆರಂಭಿಸಲಾಯಿತು. ಡ್ಯಾಶ್ನೊಂದಿಗೆ ಭಾರತದಲ್ಲಿ ಆರ್ಥಿಕ ಉದಾರೀಕರಣವನ್ನು ಆರಂಭಿಸಲಾಯಿತು. ಕೈಗಾರಿಕಾ ಪರವಾನಗಿ ಕಾರ್ಯನೀತಿಯಲ್ಲಿನ ಗಣನೀಯ ಬದಲಾವಣೆಗಳನ್ನು. ನೆಕ್ಸ್ಟ್, ಭಾರತೀಯ ರೂಪಾಯಿಯಲ್ಲಿ ಪರಿವರ್ತನೀಯತೆ, ವಿದೇಶಿ ನೇರ ಹೂಡಿಕೆ ಸಂಬಂಧಿಸಿದಂತೆ ಪ್ರಕ್ರಿಯೆಯ ಔಪಚಾರಿಕತೆಯನ್ನು ತೆಗೆದುಹಾಕುವುದು, ತೆರಿಗೆ ದರದಲ್ಲಿನ ಮಹತ್ವಗಳ ಇಳಿಕೆ ಅಂತ 4 ಆಪ್ಷನ್ ಕೊಟ್ಟಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ ಯಾದಂದ್ರೆ ಕೈಗಾರಿಕೆ ಪರವಾನಗಿ ಕಾರ್ಯನೀತಿಯಲ್ಲಿನ ಗಣನೀಯ ಬದಲಾವಣೆಗಳೊಂದಿಗೆ ಭಾರತದಲ್ಲಿ ಆರ್ಥಿಕ ಉದಾರೀಕರಣವನ್ನು ಪ್ರಾರಂಭಿಸಲಾಯಿತು. ಇನ್ನೊಮ್ಮೆ, ಕೈಗಾರಿಕಾ ಪರವಾನಗಿಯ ಕಾರ್ಯನೀತಿಯಲ್ಲಿನ ಬದಲಾವಣೆಗಳೊಂದಿಗೆ ಭಾರತದಲ್ಲಿನ ಆರ್ಥಿಕ ಉದಾರೀಕರಣವನ್ನು ಪ್ರಾರಂಭಿಸಲಾಯಿತು. ಇದಕ್ಕೆ ರೈಟ್ ಆನ್ಸರ್ 1ನೇ ಆಪ್ಷನ್. ನೆಕ್ಸ್ಟ್, ವೆಚ್ಚದೂಡಿಕೆ ಹಣದುಬ್ಬರ ಎಂದರೇನು ಅಂತ ಕೇಳಿದ್ರೆ ಕ್ವಶನು. ವೆಚ್ಚದೂಡಿಕೆ ಹಣದುಬ್ಬರದ ಇದ್ರ ಬಗ್ಗೆ ಕೇಳಿದ್ರೆ ಇದು ಸರಕುಗಳ ಪೂರೈಕೆಯಲ್ಲಿ ಕುಸಿತ ಮತ್ತು ಸರಕುಗಳ ಬೇಡಿಕೆಯಲ್ಲಿ ಹೆಚ್ಚಳವಿರುವುದನ್ನು ವೆಚ್ಚದೂಡಿಕೆ ಹಣದುಬ್ಬರ ಎಂದು ಕರಿತೀವಿ. ಸರಕುಗಳ ಪೂರೈಕೆಯಲ್ಲಿ ಕುಸಿತ ಮತ್ತು ಸರಕುಗಳ ಬೇಡಿಕೆಯಲ್ಲಿ ಹೆಚ್ಚಳ. ಈಗ 100 ಬಿಸ್ಕಟ್ ಪ್ಯಾಕ್ ಇದಾವೆ, 100 ಪಾರ್ಲೇಜಿ ಬಿಸ್ಕಟ್ ಪ್ಯಾಕ್ ಇದಾವೆ ಅಂದರೆ ಅದನ್ನು ಪೂರೈಕೆ ಈಗ 100 ಬೇಕು, 100 ಮಾರ್ಕೆಟಿಗೆ ಬಂದರೆ 100ಕ್ಕೆ 100 ಹೋಗ್ತವೆ. ಹಾಗಿದ್ದಾಗ ಬೇಡಿಕೆ 100ಕ್ಕೆ 100 ಇದೆ. ಬಟ್ ಇದನ್ನ ಪೂರೈಕೆನೇ 80 ಅಷ್ಟೇ, ಫ್ಯಾಕ್ಟ್ರಿಲಿ 80 ಅಷ್ಟೇ ಪೂರೈಕೆ ಮಾಡ್ತಿರುವಾಗ ಪೂರೈಕೆಯಲ್ಲಿ ಕಡಿಮೆಯಾಗಿ ಬೇಡಿಕೆಯಲ್ಲಿ ಹೆಚ್ಚಳವಿದ್ದಾಗ ಅದನ್ನು ವೆಚ್ಚದೂಡಿಕೆ ಹಣದುಬ್ಬರ ಅಂತ ಕರಿತೀವಿ. ಈಗ 20 ಬಿಸ್ಕೆಟ್ ಶಾರ್ಟೇಜ್ ಆಗ್ತಿದೆ. ಹಾಗಿದ್ದಾಗ ನಮಗೆ ಬೇಡಿಕೆಯಲ್ಲಿ ಜಾಸ್ತಿ ಇದೆ ಅಂದರೆ ಬಿಸ್ಕೆಟ್ ನಮಗೆ ಪಾರ್ಲೇಜಿ ಬಿಸ್ಕೆಟ್ ನಮಗೆ ಜಾಸ್ತಿ ಬೇಕಾಗಿದೆ, ಆದರೆ ಪೂರೈಕೆನೇ ಇಲ್ಲ. ಹಾಗೆ ಅಂತಹ ಹಣದುಬ್ಬರವನ್ನು ವೆಚ್ಚದೂಡಿಕೆ ಹಣದುಬ್ಬರ ಅಂತ ಕರಿತೀವಿ, ರೈಟ್? ಇಂಗ್ಲೀಷಲ್ಲಿದೆ, ಇಂಗ್ಲೀಷಲ್ಲಿ ಬೇಕಾದವರು ನೋಡ್ಕೋಬಹುದು. ಹೆಡ್ಜಿಂಗ್ ಎಂದರೇನು ಅಂತ ಇದು PDO ಕ್ವಶನು. ಆಮೇಲೆ ಇದು ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ ಕೇಳಿದಾನೆ. ಆಮೇಲೆ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಬಗ್ಗೆ ಕೇಳಿದಾನೆ.
ಎಕನಾಮಿಕ್ ಲಿಬರಲೈಸೇಷನ್ ಬಗ್ಗೆ ಕೇಳಿದ್ದೇನೆ. ಓಕೆ, ನೆಕ್ಸ್ಟ್ ಹಣಕಾಸು ಸಂಸ್ಥೆಗಳ ವಿಸ್ತರಣೆಯ ಮೂಲಕ ಆರ್ಥಿಕ ಅಭಿವೃದ್ಧಿಯ ಮಟ್ಟವನ್ನು ಪ್ರಭಾವಿಸುತ್ತದೆ. ಹಣಕಾಸು ಸಂಸ್ಥೆಗಳ ವಿಸ್ತರಣೆಯ ಮೂಲಕ ಆರ್ಥಿಕ ಅಭಿವೃದ್ಧಿಯ ಮಟ್ಟವನ್ನು ಪ್ರಭಾವಿಸುತ್ತದೆ. ಒಂದನೇ ಆಪ್ಷನ್ ಉತ್ಪಾದಕ ಉಳಿತಾಯಗಳಿಗೆ ಹೊರದಾದ ಹಾಗೂ ಪ್ರೋತ್ಸಾಹಗಳನ್ನು ಒದಗಿಸುವುದು, ಹೂಡಿಕೆದಾರರ ಹೆಚ್ಚು ಅನುದಾನ ಸಿಗುವಂತೆ ಮಾಡುವುದು, ಮುಂದುವರಿಯುತ್ತಿರುವ ದೇಶಗಳ ಹಲವಾರು ಸಮಸ್ಯೆಗಳ ಅಸಮಾನತೆಯನ್ನು ನಿವಾರಿಸುವುದು. ಮೇಲಿನ ಎಲ್ಲ ಹೇಳಿಕೆಗಳು ಸರಿ ಅಂತ ಕೊಟ್ಟಿದ್ದೇನೆ. ಇದಕ್ಕೆ ಹಣಕಾಸು ಸಂಸ್ಥೆಗಳ ವಿಸ್ತರಣೆಯ ಮೂಲಕ ಆರ್ಥಿಕ ಅಭಿವೃದ್ಧಿ ಮಟ್ಟವನ್ನು ಪ್ರಭಾವಿಸುವುದು ಏನಂದ್ರೆ ಮೇಲಿನ ಎಲ್ಲ ಹೇಳಿಕೆಗಳು ಸರಿ. ಉತ್ಪಾದಕ ಉಳಿತಾಯಗಳಿಗೆ ಹೊರದಾರಿ ಪ್ರೋತ್ಸಾಹಗಳನ್ನು ಒದಗಿಸುವುದು ಸರಿ. ಹೂಡಿಕೆದಾರರಿಗೆ ಹೆಚ್ಚು ಅನುದಾನ ಸಿಗುವಂತೆ ಮಾಡುವುದು ಕೂಡ ಸರಿ. ಮುಂದುವರಿಯುತ್ತಿರುವ ದೇಶಗಳ ಹಲವಾರು ಸಮಸ್ಯೆಗಳನ್ನು ಸಮಾನತೆಗಳನ್ನು ನಿವಾರಿಸುವುದು ಕೂಡ ಹಣಕಾಸು ಸಂಸ್ಥೆಗಳ ವಿಸ್ತರಣೆ ಮೂಲಕ ಆರ್ಥಿಕ ಅಭಿವೃದ್ಧಿ ಮಟ್ಟವನ್ನು ಪ್ರಭಾವಿಸುವುದು. ಇವು ಮೂರು ಆಪ್ಷನ್ ಕೂಡ ಸರಿಯಾಗಿರುತ್ತೆ. ನೆಕ್ಸ್ಟ್ 29ನೇದು ಹವಾಮಾನ ಬದಲಾವಣೆಯು ಡ್ಯಾಶ್ ಮೂಲಕ ಸಮುದ್ರ ಜೀವಿಗಳ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಹವಾಮಾನ ಬದಲಾವಣೆಯು ಡ್ಯಾಶ್ ಮೂಲಕ ಸಮುದ್ರ ಜೀವಿಗಳ ಮೇಲೆ ಪ್ರಭಾವವನ್ನು ಬೀರುತ್ತದೆ ಅಂತ ಕೊಟ್ಟಿದ್ದೇನೆ. ಇದರಲ್ಲಿ ಆಮ್ಲಜನಕದ ಪ್ರಮಾಣದ ಕಡಿಮೆ ಆಗುವುದು, ಸಸ್ಯ ಪ್ಲವಕಗಳಲ್ಲಿ ಇಳಿತ, ಹವಳದಿಬ್ಬಗಳನ್ನು ಕೊಲ್ಲುವುದು. ಇವು ಮೂರೂ ಕೂಡ ಮೇಲ್ನಗಳಲ್ಲಿ ಎಲ್ಲ ಕೂಡ ಇದು ಹವಾಮಾನ ಬದಲಾವಣೆ. ಇವು ಮೇಲೂ ಎಲ್ಲವೂ ಕೂಡ ಸಸ್ಯ ಪ್ಲವಕಗಳು ಆಗುವುದು, ಆಮ್ಲಜನಕ ಪ್ರಮಾಣವು ಕೂಡ ಕಡಿಮೆ ಆಗುವುದು ಕೂಡ ರೈಟು, ಹವಳದಿಬ್ಬಗಳನ್ನು ಕೊಲ್ಲುವುದು ಅದು ಕೂಡ ರೈಟು. ಓಕೆ, ನೆಕ್ಸ್ಟ್ ಹವಾಮಾನ ಬದಲಾವಣೆಗಳಂತಹ ಸರಾಸರಿ ಪರಿಸ್ಥಿತಿಗಳಲ್ಲಿನ ಗಣನೀಯವಾದ ಬದಲಾವಣೆಗಳನ್ನು ಒಳಗೊಂಡಿದೆ. ತಾಪಮಾನ, ಅವಪತನಕಾರಿ ಗಾಳಿಯ ವಿನ್ಯಾಸ. ಇದಕ್ಕೂ ಕೂಡ ಮೇಲಿನ ಎಲ್ಲ ಹೇಳಿಕೆಗಳು ಸರಿ. ಹವಾಮಾನ ಬದಲಾವಣೆಗಳಂತಹ ಸರಾಸರಿ ಪರಿಸ್ಥಿತಿಯಲ್ಲಿ ಗಣನೀಯವಾದ ಬದಲಾವಣೆ ಆಗುವುದು. ತಾಪಮಾನ ಇಂಗ್ಲೀಷಲ್ಲಿ ನೋಡ್ತೀನಿ 30 ಕ್ವಶನ್ ಸರ್. ಟೆಂಪ್ರೇಚರು, ವಿಂಡ್ ಪ್ಲಾಟರ್, ರೈಟ್. ಗಾಳಿಯ ವಿನ್ಯಾಸ, ಓಕೆ. ಅವಪತನಕಾರಿ ಗಾಳಿಯ ವಿನ್ಯಾಸ, ಇವು ಮೂರು ಹೇಳಿಕೆಗಳು ಕೂಡ ರೈಟ್ ಇದಕ್ಕೆ. ಓಕೆ, ನೆಕ್ಸ್ಟ್ ಗೆಡೆಡ್ ಉಬ್ಬರಮಂದ ಎಂದರೇನು ಅಂತ ಕೇಳಿದೆ. ಗೆಡೆಡ್ ಉಬ್ಬರಮಂದ, ಗೆಡೆಡ್ ಸ್ಟಾಗ್ಫ್ಲೇಷನ್ ಈಸ್, ಗೆಡೆಡ್ ಉಬ್ಬರಮಂದ ಒಂದೊಂದು ಎಕನಾಮಿಕ್ಸ್ ಕ್ವಶನ್ ಕನ್ನಡದಲ್ಲಿ ಓದಿದ್ರೆ ಅರ್ಥ ಆಗಲ್ಲ, ಅದಕ್ಕೆ ಇಂಗ್ಲೀಷ್ ನೋಡಿದೆ. ಗೆಡೆಡ್ ಸ್ಟಾಗ್ಫ್ಲೇಷನ್ ಅಂದ್ರೆ ಏನಂತ ಕೇಳಿದಾನೆ. 27ನೇ ಕ್ವಶನ್. ಇದಕ್ಕೆ ಬೆಳವಣಿಗೆ ಕಡಿಮೆ ಇದ್ದರೂ ಧನಾತ್ಮಕವಾಗಿರುತ್ತದೆ, ಏಕೆಂದರೆ ಶ್ರೀಮಂತರು ಇನ್ನಷ್ಟು ಶ್ರೀಮಂತರಾಗುತ್ತಿರುವ ಪರಿಸ್ಥಿತಿಗೆ ಗೆಡೆಡ್ ಉಬ್ಬರಮಂದ, ಗೆಡೆಡ್ ಇನ್ಫ್ಲೇಷನ್ ಅಂತ ಕರೀತಾರೆ. ಓಕೆ, ಗೆಡೆಡ್ ಸ್ಟಾಗ್ಫ್ಲೇಷನ್ ಅಂತ ಕರೀತಾರೆ. ಬೆಳವಣಿಗೆ ಕಡಿಮೆ ಇದ್ದರೂ ಧನಾತ್ಮಕವಾಗಿರುತ್ತದೆ, ಏಕೆಂದರೆ ಶ್ರೀಮಂತರು ಇನ್ನೂ ಶ್ರೀಮಂತರಾಗುತ್ತಿರುವ ಪರಿಸ್ಥಿತಿಗೆ ಗೆಡೆಡ್ ಉಬ್ಬರಮಂದ ಅಥವಾ ಗೆಡೆಡ್ ಸ್ಟಾಗ್ಫ್ಲೇಷನ್ ಅಂತ ಕರೀತಾರೆ. ರೈಟ್. ನೆಕ್ಸ್ಟ್ ಜಾಗತಿಕ ತಾಪಮಾನ ಮತ್ತು ಹವಾಮಾನ ಬದಲಾವಣೆ ಎಂಬ ಪದಗಳನ್ನು ಕೆಲವೊಮ್ಮೆ ಪರ್ಯಾಯವಾಗಿ ಬಳಸಲಾಗುತ್ತದೆ. ಆದರೆ ಜಾಗತಿಕ ತಾಪಮಾನವು ಡ್ಯಾಶ್ನ ಸಾರವನ್ನು ಹೆಚ್ಚಿಸುವುದರ ಮೂಲಕ ಪರಿಣಾಮ ಬೀರುವ ಹವಾಮಾನ ಒಂದು ವಿಧವಾಗಿದೆ. ಇದು ಗ್ರೀನ್ ಹೌಸ್ ಅನಿಲಗಳು, CO2, ಮೀಥೇನ್ ಅಂತ ಕೂಡ ಆಪ್ಷನ್ ಕೊಟ್ಟಿದ್ದಾನೆ. ಇದಕ್ಕೆ ಗ್ರೀನ್ ಹೌಸ್ ಗ್ಯಾಸಸ್ನ ಸಾರವಾಗಿ ಹವಾಮಾನ ಬದಲಾವಣೆಯ ವಿಧಾನವಾಗಿರುತ್ತದೆ. 31ಕ್ಕೆ ಒಂದನೇ ಆಪ್ಷನ್ ರೈಟ್. ವಾಹನ ಕರೆನ್ಸಿ ಎಂದರೇನು? 28th ಕ್ವಶನ್. ವಾಹನ ಕರೆನ್ಸಿ ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರ ವಹಿವಾಟನ್ನು ಮಾಡುವಾಗ ಆಮದುದಾರ ಅಥವಾ ರಫ್ತುದಾರ ದೇಶಗಳ ಕರೆನ್ಸಿ ಬಿಟ್ಟು ಬಳಸುವ ವಿಶೇಷವಾದ ಕರೆನ್ಸಿಗೆ ವಾಹನ ಕರೆನ್ಸಿ ಅಂತ ಕರಿತೇವೆ. ಇನ್ನೊಮ್ಮೆ, ಅಂತಾರಾಷ್ಟ್ರೀಯ ವ್ಯಾಪಾರ ವಹಿವಾಟನ್ನು ಮಾಡುವಾಗ ಆಮದುದಾರನು ಅಥವಾ ರಫ್ತುದಾರನು ದೇಶಗಳ ಕರೆನ್ಸಿ ಬಿಟ್ಟು ವಿಶೇಷವಾದ ಕರೆನ್ಸಿಯನ್ನು ಬಳಕೆ ಮಾಡಿದರೆ ಅದಕ್ಕೆ ವಾಹನ ಕರೆನ್ಸಿ ಅಂತ ಕರಿತೇವೆ. ರೈಟ್. ನೆಕ್ಸ್ಟ್ IPCCಯ ಉದ್ದೇಶಗಳೆಂದರೆ ವೈಜ್ಞಾನಿಕ ಮಾಹಿತಿಯೊಂದಿಗೆ ಎಲ್ಲ ಹಂತಗಳಲ್ಲೂ ಸರ್ಕಾರಕ್ಕೆ ಒದಗಿಸುವುದಾಗಿದೆ. ಅದನ್ನು ಡ್ಯಾಶ್ ಅನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ಉಪಯೋಗಿಸುತ್ತಾರೆ. IPCCಯ ಉದ್ದೇಶಗಳೇನಂತ ಕೇಳಿದಾನೆ. ಇದಕ್ಕೆ ಹವಾಮಾನ ನೀತಿಗಳು, ಗ್ರೀನ್ ಹೌಸ್ ಗ್ಯಾಸಸ್, ಓಜೋನ್ ಮೇಲೆ ಎಲ್ಲ ಅಂತ ಕೊಡಿದೆ. ಇದಕ್ಕೆ ಹವಾಮಾನ ನೀತಿಗಳಂತಿದೆಯಲ್ಲ ಅದೇ ರೈಟ್ ಆನ್ಸರ್. ಏನದು? ಕ್ಲೈಮೇಟ್ ಪಾಲಿಸೀಸ್ ಅಂತ ಹೇಳ್ತಾನೆ. ಕ್ಲೈಮೇಟ್ ಪಾಲಿಸೀಸ್ ರೈಟ್ ಆನ್ಸರ್ ಇದು. ಓಕೆ, ನೆಕ್ಸ್ಟ್ ಜೀವ ವೈವಿಧ್ಯದ ಹಾಟ್ಸ್ಪಾಟ್ ಆಗಿ ಅರ್ಹತೆ ಹೊಂದುವುದಕ್ಕೆ ಈ ಕೆಳಗಿನ ವಲಯಗಳು 2 ಕಠಿಣ ಮಾನದಂಡಗಳನ್ನು ಹೊಂದಿರಬೇಕು ಅಂತ ಕೊಟ್ಟಿದ್ದಾನೆ. ಒಂದು ನಿಮಿಷ. ಜೀವ ವೈವಿಧ್ಯತೆ 2 ಕಠಿಣ ಮಾನದಂಡಗಳು, ಏನದಕ್ಕೆ ಮಾನದಂಡಗಳು ಇದಾವೆ ಅಂತ ಕ್ವಶನ್ಸ್ ಕೇಳಿದಾನೆ. ಎಷ್ಟನೇ ಕ್ವಶನ್ ಅದು? 33. ಒಂದು ನಿಮಿಷ. ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ರೀಸನ್ ಮಸ್ಟ್ ಮೀಟ್ ಟು ಸ್ಟ್ರಿಕ್ಟ್ ಕ್ರೈಟೀರಿಯಾ. ಏನಿದೆ ಕ್ರೈಟೀರಿಯಾ ಅಂತ ಕೇಳಿದಾನೆ. ಓಕೆ, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಕೇಳ್ತಾವಲ್ವಾ, ನಮ್ಮ ದೇಶದಲ್ಲಿ 4 ಹಾಟ್ಸ್ಪಾಟ್ ಇದಾವೆ. ಅದಕ್ಕೆ ಸೇರ್ಬೇಕಂದ್ರೆ ಏನದಕ್ಕೆ ಕ್ರೈಟೀರಿಯಾ ಏನೈತಿ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗೆ ಅಂತ ಕೇಳ್ತಿದ್ದಾನೆ. ಒಂದನೇದು ಆಪ್ಷನ್ ಏನಿದೆ? ಸ್ಥಳಗಳ ವ್ಯಾಧಿ ಪ್ರಭೇದಗಳೆಂದು ಕರೆಯಲಾಗುವ ನಾಳ ಸಸ್ಯಗಳು ಕನಿಷ್ಠ 2500 ಪ್ರಭೇದಗಳನ್ನು ಹೊಂದಿರಬೇಕು ಮತ್ತು ಅದರ ಪ್ರಾಥಮಿಕ ಮೂಲ ಸಸ್ಯ ಸಂಪತ್ತಿನ 80% ಕಳೆದುಕೊಂಡಿರಬೇಕು. ಒಂದನೇ ಆಪ್ಷನ್. ಸೆಕೆಂಡ್, ಸ್ಥಳೀಕ ವ್ಯಾಧಿ ಪ್ರಭೇದಗಳು ಕರೆಯಲಾಗುವ ನಾಳ ಸಸ್ಯಗಳು ಕನಿಷ್ಠ 3500 ಪ್ರಭೇದಗಳು ಹೊಂದಿರಬೇಕು, 60% ಕಳೆದುಕೊಂಡಿರಬೇಕು. ಪ್ರಭೇದಗಳು 1500 ಇರಬೇಕು, 70% ಕಳೆದುಕೊಂಡಿರ್ಬೇಕಂತ ಈ ಥರ ಇದೆ. ಇದ್ದಾಗ ಇದರಲ್ಲಿ ಯಾವ್ದು ರೈಟ್ ಆನ್ಸರ್ ಅಂದರೆ ಇದಕ್ಕೆ ಥರ್ಡ್ ರೈಟ್ ಆನ್ಸರ್. ಸ್ಥಳೀಕ ವ್ಯಾಧಿ ಪ್ರಭೇದಗಳೆಂದು ಕರೆಯಲಾಗುವ ಸಸ್ಯಗಳು ಕನಿಷ್ಠ 1500 ಪ್ರಭೇದಗಳನ್ನು ಹೊಂದಿರಬೇಕು
ಅದರಲ್ಲಿ ಪ್ರಾಥಮಿಕ ಮೂಲ ಸಸ್ಯವರ್ಗಗಳು ಕನಿಷ್ಠ 70% ಕಳೆದುಕೊಂಡಿರಬೇಕು. ಇದಕ್ಕೆ ಜೀವ ವೈವಿಧ್ಯದ ಹಾಟ್ಸ್ಪಾಟ್ ಆಗಿ ಹೊಂದಲು ಅರ್ಹತೆ ಹೊಂದುವ ಕಠಿಣ ಮಾನದಂಡವಾಗಿರ್ತದೆ. ಇವೆರಡು ಕ್ವಾಲಿಫೈ ಆಯ್ತು ಅಂದರೆ ಅದನ್ನು ಜೀವ ವೈವಿಧ್ಯದ ಹಾಟ್ಸ್ಪಾಟ್ ಅಲ್ಲಿ ಕನ್ಸಿಡರ್ ಮಾಡಬಹುದು. ಓಕೆ, ನೆಕ್ಸ್ಟ್ ಕ್ವಶನ್, ಸ್ಥಳೀಯ ವ್ಯಾಧಿ ಸಸ್ಯ ಉದಾಹರಣೆ ಯಾವುದು ಅಂತ ಕೇಳಿದ್ದೇನೆ. ಓಕೆ, ಎಂಡಮಿಕ್ ಪ್ಲಾನೆಟ್ ಅಂತ ಇದು. ಓಕೆ, ಸ್ಥಳೀಯ ವ್ಯಾಧಿ ಎಂಡಮಿಕ್ ಪ್ಲಾನೆಟ್ ಯಾವುದು? ನೆಪೆಂಥಿಸ್ ಕಾಸಿಯಾನಮ್, ಏಸರ್ ಓಬ್ಲಾಂಗಮ್, ಬಾಲನೋಪೋರ್ ದಯಾಕ್, ಮೇಲಿನ ಯಾವುದು ಅಲ್ಲ ಅಂತ ಇದಕ್ಕೆ ಆಪ್ಷನ್ ಕೊಟ್ಟಿದ್ದಾನೆ. ಇದರಲ್ಲಿ ರೈಟ್ ಆನ್ಸರ್ ಅಂದರೆ ನೆಪೆಂಥಿಸ್ ಕಾಸಿಯಾನಮ್, ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ? 36 ಕ್ವಶನ್ ಅಂದರೆ ತಳಿ ವೈವಿಧ್ಯತೆಯ ಪ್ರಾಮುಖ್ಯತೆಯನ್ನು ಒಳಗೊಂಡಿದೆ. ಜೆನೆಟಿಕ್ ಬಯೋಡೈವರ್ಸಿಟಿ ಬಗ್ಗೆ ಕೇಳ್ತಿದ್ದಾನೆ. ತಳಿ ವೈವಿಧ್ಯತೆ ಅಂದರೆ ಜೆನೆಟಿಕ್ ಡೈವರ್ಸಿಟಿಯ ಪ್ರಾಮುಖ್ಯತೆ ಡ್ಯಾಶ್ ಅನ್ನು ಒಳಗೊಂಡಿದೆ ಅಂತ ಕ್ವಶನ್ಸ್ ಕೇಳ್ತಿದ್ದಾನೆ. ಇದರಲ್ಲಿ ಮತ್ತೆ 3 ಆಪ್ಷನ್ ಕೊಟ್ಟು ಮೇಲೆ ತಳಿ ವೈವಿಧ್ಯತೆಯು ವ್ಯಕ್ತಿಗೆ ತಕ್ಕ ವಿಭಿನ್ನ ಭೌತಿಕ ಗುಣ ವಿಶಿಷ್ಟತೆಯನ್ನು, ವಾಕರಿಕೆ ಮತ್ತು ಸಾಮರ್ಥ್ಯ ಅಳವಡಿಕೆ, ಒತ್ತಡವಾದ, ವ್ಯಾಧಿತವಾದ ಮತ್ತು ವ್ಯತಿರಿಕ್ತ ಪರಿಸರಾತ್ಮಕ ಪರಿಸ್ಥಿತಿಗಳನ್ನು ನೀಡುವುದು. ತಳಿ ವೈವಿಧ್ಯತೆ ಕೀಟಗಳು, ಕಾಯಿಲೆ, ಇತರ ಪರಿಸ್ಥಿತಿ ನಿರೋಧಕತೆಯನ್ನು ತರಬಹುದಾದ ಜೀನ್ಸ್ಗಳಲ್ಲಿನ ವಿವಿಧ ವಿಧಗಳನ್ನು ನಿರ್ವಹಿಸುವುದರ ಮೂಲಕ ಆರೋಗ್ಯಕರ ಜನಸಂಖ್ಯೆಗೆ ಪ್ರಾಮುಖ್ಯತೆಯನ್ನು ನೀಡುವುದು. ನೆಕ್ಸ್ಟ್, ಆನುವಂಶಿಕ ವೈವಿಧ್ಯತೆಯು ಅನಪೇಕ್ಷಿತ ಆನುವಂಶಿಕ ಗುಣಗಳನ್ನು ಪುನರಾವರ್ತನೆ ಕಡಿಮೆ ಮಾಡುವುದು. ಇವು 3 ಹೊರಟಿದೆ. ಇದರಲ್ಲಿ ಮೇಲೆ ಹೇಳಿಕೆಗಳಲ್ಲಿ ಎಲ್ಲ ಹೇಳಿಕೆಗಳು ಸರಿ. ತಳಿ ವೈವಿಧ್ಯತೆ ಪ್ರಾಮುಖ್ಯತೆಗೆ ಎಲ್ಲ ಹೇಳಿಕೆಗಳು ಕೂಡ ಸರಿಯಾಗಿರ್ತವೆ. ಜೆನೆಟಿಕ್ ಡೈವರ್ಸಿಟಿಗೆ ಎಲ್ಲ ಹೇಳಿಕೆಗಳು ಸರಿ. ತಳಿ ವೈವಿಧ್ಯತೆಯಲ್ಲಿ ವ್ಯಕ್ತಿಗೆ ತಕ್ಕ ವಿಭಿನ್ನ ಭೌತಿಕ ಗುಣ ವೈಶಿಷ್ಟ್ಯ ಮತ್ತು ಅಳವಡಿಕೆ, ಒತ್ತಡ, ವ್ಯತಿರಿಕ್ತ ಪರಿಸರಾತ್ಮಕ ಪರಿಸ್ಥಿತಿಗಳನ್ನು ನೀಡುವುದು ಅಂತ ಕೊಟ್ಟಿರೋದು ಒಂದೇ ಹೇಳಿಕೆಗಳು ರೆಡಿ. ಒಂದೇ ಹೇಳಿಕೆ ಕೂಡ ರೈಟ್ ಆಗಿದೆ. ಎರಡನೇ ಹೇಳಿಕೆ ಪರಿಸರ ವೈವಿಧ್ಯತೆ, ಕೀಟ, ಕಾಯಿಲೆ, ಪರಿಸ್ಥಿತಿ ನಿರೋಧಕತೆಯನ್ನು ತರಬಹುದಾದ ಜೀನ್ಸ್ಗಳಲ್ಲಿನ ವಿವಿಧ ವಿಧಗಳನ್ನು ನಿರ್ವಹಿಸುವ ಮೂಲಕ ಆರೋಗ್ಯ ಜನಸಂಖ್ಯೆಯ ಪ್ರಾಮುಖ್ಯತೆ ನೀಡುವುದು ಕೂಡ ಇದು ಕೂಡ ರೈಟ್ ಆಗಿದೆ. ನೆಕ್ಸ್ಟ್, ಆನುವಂಶಿಕ ವೈವಿಧ್ಯತೆಯ ಅನಪೇಕ್ಷಿತ ಆನುವಂಶಿಕ ಗುಣಲಕ್ಷಣಗಳನ್ನು ಪುನರಾವರ್ತನೆ ಮಾಡುವುದು, ಕಡಿಮೆ ಮಾಡುವುದು, ಇದು ಕೂಡ ರೈಟ್ ಆಗಿದೆ. ಇದಕ್ಕೆ 36ಗೆ ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿರ್ತವೆ. ನೆಕ್ಸ್ಟ್, ಬಯೋಡೈವರ್ಸಿಟಿ ಬಗ್ಗೆ ಮೇಲೆ ಕಂಡೀಷನ್ ಕೇಳಿದಾನೆ. ಏನದು? 1500 ಪ್ರಭೇದಗಳಿದ್ದು 70% ಹೋಗಿದ್ರೆ ಅದು ನಮ್ಮ ಹಾಟ್ಸ್ಪಾಟಲ್ಲಿ ಸೇರಿಸ್ಕೋಬೋದು ಅಂತ. ನೆಕ್ಸ್ಟ್, ಹಾಟ್ಸ್ಪಾಟ್ ಯಾವ ಇದಾವೆ ಅಂತ ಕೇಳಿದಾನೆ. ಭಾರತದಲ್ಲಿ ಎಷ್ಟು ಹಾಟ್ಸ್ಪಾಟ್ ಇದಾವೆ? 4 ಹಾಟ್ಸ್ಪಾಟ್ ಇದಾವೆ. ಓಕೆ, ಅದಕ್ಕೆ ಒಂದೇ ಆಪ್ಷನ್ ರೈಟ್. ಹಿಮಾಲಯ, ಪೂರ್ವ ಹಿಮಾಲಯ, ಪಶ್ಚಿಮ ಘಟ್ಟ, ಇಂಡೋ ಬರ್ಮಾ, ಸುಂಡಾಲ್ಯಾಂಡ್, ಇವು ಭಾರತದಲ್ಲಿರುವಂತಹ 4 ಹಾಟ್ಸ್ಪಾಟ್ಗಳು. ನೆಕ್ಸ್ಟ್, ಜೀವಾಣು ಅಥವಾ ಸಮುದಾಯ ನೈಸರ್ಗಿಕ ಸ್ಥಳವನ್ನು ಡ್ಯಾಶ್ ಎನ್ನುತ್ತೇವೆ. ದ ನ್ಯಾಚುರಲ್ ಪ್ಲೇಸ್ ಆಫ್ ಆರ್ಗಾನಿಸಮ್ ಆರ್ ಕಮ್ಯುನಿಟಿ ಈಸ್ ನೋನ್ ಆಸ್ ನಿಶ್, ಬಯೋಮ್ಸ್, ಹ್ಯಾಬಿಟ್. ಇದಕ್ಕೆ ರೈಟ್ ಆನ್ಸರ್ ಏನಂದರೆ ಹ್ಯಾಬಿಟೇಟ್. ಓಕೆ, ನೆಕ್ಸ್ಟ್ ಇಂಗ್ಲೀಷಲ್ಲಿದೆ, ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ. ಓಕೆ, ರೈಟ್. ನೆಕ್ಸ್ಟು 38 ಕ್ವಶನ್. ಶೆಲ್ವಾರ್ಡೋನ ಸಹಿಷ್ಣುತೆಯ ನಿಯಮದ ಅನುಸಾರ ಜೀವಾಣಿದಾದ್ಯಂತ ಪರಿಸರಾತ್ಮಕ ಅಂಶಗಳ ತಾಳಿಕೆಯ ಮಿತಿಯು ಡ್ಯಾಶ್ ಅನ್ನು ತೋರಿಸುತ್ತದೆ ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ಕಡಿಮೆ ಜನಸಂಖ್ಯೆ ಗಾತ್ರದೊಂದಿಗೆ ಸಂಕುಚಿತ ವಿತರಣೆ, ಹೆಚ್ಚಿನ ಜನಸಂಖ್ಯೆ ಗಾತ್ರದೊಂದಿಗೆ ವಿಸ್ತೃತ ವಿತರಣೆ, ಹೆಚ್ಚಿನ ಜನಸಂಖ್ಯೆ ಗಾತ್ರದೊಂದಿಗೆ ಸಂಕುಚಿತ ವಿತರಣೆ, ಕಡಿಮೆ ಜನಸಂಖ್ಯೆ ಗಾತ್ರದೊಂದಿಗೆ ವಿಸ್ತಾರ ವಿತರಣೆ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಹೆಚ್ಚಿನ ಜನಸಂಖ್ಯೆ ಗಾತ್ರದ ವೈಡ್ ಡಿಸ್ಟ್ರಿಬ್ಯೂಷನ್ ವಿತ್ ಹೈ ಪಾಪ್ಯುಲೇಷನ್ ಸೈಜ್, ಇದು ಸೆಕೆಂಡ್ ಆಪ್ಷನ್ ರೈಟ್ ಆನ್ಸರ್ ಇರುತ್ತೆ. ಓಕೆ, ನೆಕ್ಸ್ಟ್ 42. ಕೆಳಕಂಡವುಗಳಲ್ಲಿ ಯಾವುದು ಜನಸಂಖ್ಯೆಯ ಗುಣ ವೈಶಿಷ್ಟ್ಯತೆ ಅಲ್ಲ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಪಾಪ್ಯುಲೇಷನ್? ಹುಟ್ಟಿನ ದರ, ಮಾರ್ಟಾಲಿಟಿ, ಸ್ಟ್ಯಾಗ್ಫ್ಲೇಷನ್, ಸೆಕ್ಸ್ ರೇಷಿಯೋ ಅಂತ ಕೊಟ್ಟಿದ್ದಾನೆ. ಮತ್ತೆ ಅಂದರೆ ಮಾರ್ಟಾಲಿಟಿ, ನೆಟಾಲಿಟಿ. ಓಕೆನಾ? ಇದರಲ್ಲಿ ರೈಟ್ ಆನ್ಸರ್ ಯಾವುದು ಅಂದರೆ ಸ್ಥಿರೀಕರಣ ಅಂತ ಬರ್ತೈತಲ್ವಾ, ಇದು ಥರ್ಡ್ ಆಪ್ಷನ್ ರೈಟ್ ಇದಕ್ಕೆ. ನೆಕ್ಸ್ಟ್, ಆಹಾರ ಸರಪಳಿಯಲ್ಲಿನ ವಿವಿಧ ಬಿಂದುಗಳಲ್ಲಿ ಶಕ್ತಿಯ ಹರಿವಿನ ನಡುವಿನ ಅನುಪಾತವನ್ನು ಡ್ಯಾಶ್ ಎನ್ನುತ್ತೇವೆ. ಆಹಾರ ಸರಪಳಿಯಲ್ಲಿನ ವಿವಿಧ ಬಿಂದುಗಳಲ್ಲಿ ಶಕ್ತಿ ಹರಿವಿನ ಅನುಪಾತವನ್ನು ಡ್ಯಾಶ್ ಎಂದು ಕರೀತೇವೆ. ಪರಿಸರ ವಿಜ್ಞಾನಕ್ಕೆ ಸಂಬಂಧಿಸಿದ ಸಾಮರ್ಥ್ಯ, ದಕ್ಷತೆ, ಮೈಗೂಡತೆ, ಸಂಭಾವ್ಯ, ಇದು ಕೂಡ ಆಲ್ರೆಡಿ ರಿಪೀಟೆಡ್ ಕ್ವಶನ್ ಇದು. ಓಕೆನಾ? ಕೆಪಾಸಿಟಿ, ಎಫಿಷಿಯನ್ಸಿ, ಅಸಿಮಿಲೇಷನ್, ಪೊಟೆನ್ಷಿಯಲ್. ಓಕೆನಾ? ಇದರಲ್ಲಿ ಯಾವುದು ರೈಟ್ ಆನ್ಸರ್ ಅಂದರೆ ಇದಕ್ಕೆ ಪರಿಸರ ವಿಜ್ಞಾನಕ್ಕೆ ಸಂಬಂಧಿಸಿದ ದಕ್ಷತೆಗೆ ಇದಕ್ಕೆ ಸಂಬಂಧಿಸಿದ ಎಕಲಾಜಿಕಲ್ ಎಫಿಷಿಯನ್ಸಿ ಇಸ್ ಎ ರೈಟ್ ಆನ್ಸರ್. ಆಹಾರ ಸರಪಳಿಯಲ್ಲಿ ವಿವಿಧ ಬಿಂದುಗಳಲ್ಲಿ ಶಕ್ತಿಯ ಹರಿವಿನ ನಡುವಿನ ಅನುಪಾತವನ್ನು ಎಕಲಾಜಿಕಲ್ ಎಫಿಷಿಯನ್ಸಿ ಎಂದು ಕರೆಯುತ್ತೇವೆ. ಓಕೆ, ದ ರೇಷಿಯೋ ಬಿಟ್ವೀನ್ ಎನರ್ಜಿ ಫ್ಲೋ ಅಟ್ ಡಿಫರೆಂಟ್ ಪಾಯಿಂಟ್ಸ್ ಇನ್ ಎ ಫುಡ್ ಚೈನ್ ಇಸ್ ನೋನ್ ಆಸ್ ಎಕಲಾಜಿಕಲ್ ಎಫಿಷಿಯನ್ಸಿ. ರೈಟ್. ನೆಕ್ಸ್ಟ್, ಆಹಾರ ಸರಪಳಿ ಸಂಬಂಧಿಸಿದಂತೆ ಯಾವ ಹೇಳಿಕೆಯು ಸರಿಯಾಗಿದೆ? ಆಹಾರ ಸರಪಳಿಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆಯು ಸರಿಯಾಗಿದೆ? ವಿಚ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ದ ಫುಡ್ ಚೈನ್ ಬಗ್ಗೆ ಕ್ವಶನ್ಸ್ ಕೇಳ್ತದೆ. ಆಹಾರ ಸರಪಳಿಗೆ ಬಗ್ಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆಯು ಸರಿಯಾಗಿದೆ? ಆಹಾರ ಸರಪಳಿಯ ಪ್ರತಿಯೊಂದು
ಘಟಕಾಂಶವು ಪೋಷಕ ಮಟ್ಟವನ್ನು ರೂಪಿಸಿದೆ. ವಿಭಿನ್ನ ಆಹಾರ ಸರಪಳಿಗಳ ನಡುವಿನ ಅಂತರ ಸಂಪರ್ಕವನ್ನು ಆಹಾರ ಜಾಲವೆಂದು ಸಹ ಕರೆಯುತ್ತೇವೆ. ಪೌಷ್ಟಿಕಾಂಶೀಯ ಸಂಬಂಧವಾಗಿ ರಚನೆಯಾದ ಎಲ್ಲ ಸರಪಳಿಗಳನ್ನು ಶಕ್ತಿಯ ಹರಿವು ಅರ್ಥ ಮಾಡಿಕೊಳ್ಳುವುದಕ್ಕೆ ಬಳಸಲಾಗುತ್ತದೆ ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ಫುಡ್ ಚೈನ್ ಬಗ್ಗೆ ಸರಿಯಾದ ಹೇಳಿಕೆ ಯಾವುದಂದ್ರೆ ಆಲ್ ಆಫ್ ದ ಅಬೋವ್. ಮೇಲಿನ ಎಲ್ಲ ಹೇಳಿಕೆಗಳು ಕೂಡ ಸರಿಯಾಗಿರ್ತವೆ. ನೆಕ್ಸ್ಟ್ 44 ಕ್ವಶನ್. ಅತ್ಯುತ್ತಮ, ಒಂದು ನಿಮಿಷ ಜೂಮ್ ಮಾಡ್ತೀನಿ. ಓಕೆ, ಸರಿ ಕಾಣ್ತಿದೆ ಅಂತ ಅನ್ಕೊಳ್ತೀನಿ. ಅತ್ಯುತ್ತಮ ಪರಿಸರೀಯ ಪರಿಸ್ಥಿತಿಯ ಅಡಿಯಲ್ಲಿ ಜನಸಂಖ್ಯೆ ಹೆಚ್ಚಳದ ಸಾಧ್ಯತೆಯನ್ನು ಏನೆನ್ನುತ್ತಾರೆ ಅಂತ ಕೇಳ್ತೀನಿ. 44 ಕ್ವಶನ್. ದ ಎಬಿಲಿಟಿ ಆಫ್ ಪಾಪ್ಯುಲೇಷನ್ ಇನ್ಕ್ರೀಸ್ ಅಂಡರ್ ಡೀಲ್ ಎನ್ವಿರಾನ್ಮೆಂಟಲ್ ಕಂಡೀಷನ್ ಈಸ್ ಕಾಲ್ಡ್ ಅಂತ ಕೇಳ್ತಿದ್ದಾನೆ. ಇದಕ್ಕೆ ಹುಟ್ಟಿನ ದರ, ಒಯ್ಯುವಿಕೆಯ ಸಾಮರ್ಥ್ಯ, ಕ್ಯಾರಿ ಕೆಪಾಸಿಟಿ, ಜೈವಿಕ ಸಂಭಾವ್ಯತೆ, ಬಯೋಟಿಕ್ ಪೊಟೆನ್ಷಿಯಲ್, ಖಚಿತ ಹುಟ್ಟಿನ ದರ, ಅಬ್ಸಲ್ಯೂಟ್ ನ್ಯೂಟ್ಯಾಲಿಟಿ ಅಂತ 4 ಆಪ್ಷನ್ ಕೊಟ್ಟಿದ್ದಾನೆ. ಪರಿಸರ ಸ್ಥಿತಿಯ ಅಡಿಯಲ್ಲಿ ಜನಸಂಖ್ಯೆ ಹೆಚ್ಚಳದ ಸಾಧ್ಯತೆಯನ್ನು ಏನೆನ್ನುತ್ತಾರೆ ಅಂತ ಇದಕ್ಕಿರೋಕ್ಕೆ ರೈಟ್ ಆನ್ಸರು ಬಯೋಟಿಕ್, ಇದು ಜೈವಿಕ ಸಂಭಾವ್ಯತೆ ಅಂತ ಇದೆಯಲ್ಲ ಥರ್ಡ್ ಆಪ್ಷನ್ನು, ಬಯೋಟಿಕ್ ಪೊಟೆನ್ಷಿಯಲ್ ಇದು ರೈಟ್ ಆನ್ಸರ್ ಅದಕ್ಕೆ. ನೆಕ್ಸ್ಟ್ 40 ಕ್ವಶನ್. 40ನೇ ಕ್ವಶನ್ ಏನಿದೆ ಅಂದರೆ ಪಾಂಡಾ ಎಕೋಸಿಸ್ಟಮ್ನಲ್ಲಿ ಶ್ವಾಸನವು ಉತ್ಪಾದಕತೆಗಿಂತ ಕಡಿಮೆ ಇರುವ ತಳದ ಪ್ರದೇಶವನ್ನು ಡ್ಯಾಶ್ ಆಗಿ ಕರೆಯುತ್ತಾರೆ. ಏನು ಕೇಳಿದೆ 40ನೇ ಕ್ವಶನ್ನು. ಬಾಟಮ್ ಏರಿಯಾ ವೇರ್ ಪ್ರೊಡಕ್ಷನ್ ಈಸ್ ಲೆಸ್ ದೆನ್ ರೆಸ್ಪಿರೇಷನ್ ಈಸ್ ಎ ಪಾಂಡಾ ಎಕೋಸಿಸ್ಟಮ್ ಈಸ್ ಟರ್ಮ್ ಆಸ್ ಅಂತ ಕೇಳಿದಾನೆ. ಇದಕ್ಕೆ ಆಪ್ಷನ್ ಏನು ಕೊಟ್ಟಿದ್ದಾನೆ ಅಂದರೆ ಪ್ರೊಪಲಂಡನ್ ಝೋನ್, ಟೈಡಲ್ ಝೋನ್, ಬೆಂಥಿಕ್ ಝೋನ್, ಲಿಮ್ನೆಟಿಕ್ ಝೋನ್ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಪ್ರೊಪಲಂಡನ್ ಝೋನ್ ರೈಟ್ ಆನ್ಸರು ಪ್ರೊಪಲಂಡನ್ ಝೋನ್ ಆಗಿರ್ತದೆ. ಪಾಂಡಾ ಎಕೋಸಿಸ್ಟಮ್ ಶ್ವಾಸನವು ಉತ್ಪಾದಕ್ಕಿಂತ ಕಡಿಮೆ ಇರುವ ತಳದ ಪ್ರದೇಶವನ್ನು ಪ್ರೊಪಲಂಡಮ್ ಝೋನ್ ಎಂದು ಕರೀತೇವೆ. ನೆಕ್ಸ್ಟ್ 45 ಕ್ವಶನ್ ಏನಿದೆ ಅಂದರೆ ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಯಾವಾಗಲೂ ಇನ್ ಎ ಎಕೋಸಿಸ್ಟಮ್ ದ ಎನರ್ಜಿ ಫ್ಲೋ ಈಸ್ ಯಾವಾಗಲೂ ಏಕಮಾರ್ಗವಾಗಿರುತ್ತದೆ, ದ್ವಿಮಾರ್ಗ ಯಾವುದೇ ದಿಕ್ಕಿನಲ್ಲಿರುತ್ತದೆ, ಕೆಳಮುಖಿಯ ದಿಕ್ಕಿನಲ್ಲಿರುತ್ತದೆ ಅಂತ ಕೊಡ್ತೇನೆ. ಆಲ್ವೇಸ್ ಇದು 45 ಕ್ವಶನ್ಗೆ ರೈಟ್ ಆನ್ಸರ್ ಯಾವುದಂದರೆ ಯಾವಾಗಲೂ ಏಕಮಾರ್ಗಿಯೂ ಆಗಿರುವುದೇ ಪರಿಸರ ವ್ಯವಸ್ಥೆಯಲ್ಲಿನ ಶಕ್ತಿಯ ಹರಿವಿನ ಮಾರ್ಗ ಯಾವಾಗಲೂ ಏಕಮಾರ್ಗವಾಗಿರುತ್ತದೆ. ಯೂನಿಡೈರೆಕ್ಷನಲ್ ಅಂತ ಕರೀತಾರೆ ಇದಕ್ಕೆ, ಆಲ್ವೇಸ್ ಯೂನಿಡೈರೆಕ್ಷನಲ್. ಓಕೆ. ನೆಕ್ಸ್ಟ್ 46 ಕ್ವಶನ್. ಜಲಸಸ್ಯ ಪರಿಸರ ವ್ಯವಸ್ಥೆಯ ಮೇಲ್ಭಾಗವು ಒಳಗೊಂಡಿದೆ. 46 ಕ್ವಶನ್. ದ ಅಪ್ಪರ್ ಪಾರ್ಟ್ ಆಫ್ ದ ಅಕ್ವಾಟಿಕ್ ಸಿಸ್ಟಮ್ ಕಂಟೈನ್ಸ್ ಅಂದರೆ ಮೇಲ್ಭಾಗವು ಜಲ ಪರಿಸರ ಅಂದರೆ ನೀರಿನ ಮೇಲೆ ತೇಲುವುದು ಯಾವುದು ಅಂತ ಕೇಳ್ತೇನೆ. ಹಾಗೆ ನೆಕ್ಟೋನು, ಪ್ಲಿಂಕ್ಟೋನು, ಬೆಂತೋಸ್ ಅಂತ ಕೇಳ್ತಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಯಾವುದಂದ್ರೆ ಪ್ಲಿಂಕ್ಟೋನು. ರೈಟ್. ಓಕೆ. ನೆಕ್ಸ್ಟ್ 47 ಕ್ವಶನ್. ಸರಿ ಹೊಂದಿಕೆಯಾದ ಜೋಡಿಗಳನ್ನು ಗುರುತಿಸಿ. ಸರಿ ಹೊಂದಿಕೆಯಾಗದ ಅಂತ ಕೇಳಿದೆ ನೋಡ್ರಿ. ಓಕೆ. 47 ಕ್ವಶನ್. ಐಡೆಂಟಿಫೈ ದ ಮಿಸ್ಮ್ಯಾಚ್ಡ್ ಪೇರ್. ಓಕೆ. ಇದು ಕೂಡ ಪಿ ಡಿ ಒ ಕ್ವಶನ್ ನೋಡ್ರಿ. ಇದು ಪಿ ಡಿ ಒ ಹೆಚ್ಚಿಗೆ ನಾನು ಹೆಚ್ಚಿಗೆ ಕ್ವಶನ್ಲೇ ಕಾಪಿ ಪೇಸ್ಟ್ ಮಾಡಿದ್ದೇನೆ. ಇದನ್ನ ತಂಡ್ರ ಹಿಮಚ್ಛಾದಿತ, ಸವನ್ನ ಅಕೇಶಿಯ ಮರಗಳು, ಪ್ರೈರಿ ಅಪ್ಪು ಸಸ್ಯಗಳು, ಕೋನಿಫೆರಸ್ ಕಾಡುಗಳು, ನಿತ್ಯ ಹರಿದ್ವರ್ಣ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ ಅಂದರೆ ಪೈರಿ ಅಪ್ಪು ಸಸ್ಯಗಳು ಇದೆ ಅಲ್ವಾ, ಇದು ರಾಂಗ್. ಇದೇ ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್ 41 ಕ್ವಶನ್. 41 ಕ್ವಶನ್ ಏನಿದೆ ಕೆಳಕಂಡಗಳಲ್ಲಿ ಯಾವುದು 6 ಆಯ್ದ ಪ್ರಭೇದಗಳ ಗುಣಲಕ್ಷಣಗಳಲ್ಲಿ ಅಲ್ಲ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆರ್ ಸೆಲೆಕ್ಟೆಡ್ ಸ್ಪೀಸೀಸ್ ಅಂತ ಕೇಳಿದ್ದಾನೆ. ಶೀಘ್ರವಾಗಿ ಹುಟ್ಟಿಸುವುದು, ರೀಪ್ರೊಡ್ಯೂಸ್ ಕ್ವಿಕ್ಲಿ, ಪೇರೆಂಟಲ್ ಕೇರ್, ಮಾತೃಪಿತೃಗಳ ಆರೈಕೆ, ಸಂತಾನ ಕಡಿಮೆ ಜೀವಿತಾವಧಿ, ಪ್ರೊಡ್ಯೂಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಸಂತಾನದ ಜನನ ಅಂತ ಕೊಟ್ಟಿದ್ದಾನೆ. 41 ಕ್ವಶನ್ಗೆ ಮಾತೃಪಿತೃಗಳ ಆರೈಕೆ ಅಂತ ಏನು ಸೆಕೆಂಡ್ ಆಪ್ಷನ್ ಇದೆ ಅಲ್ವಾ, ಪೇರೆಂಟ್ ಕೇರ್ ಅದೇ ರೈಟ್ ಆನ್ಸರ್ ಆಗಿರ್ತದೆ. ಆರ್ಗೆ ಕೆಳಗೊಂಡಿರೋದು ಯಾವುದು 6 ಆಯ್ದ ಪ್ರಭೇದ ಗುಣಲಕ್ಷಣಗಳಲ್ಲಿ ಅಲ್ಲ ಅಂತ ಕೊಡಿದ್ರೆ ಅದು ಹೌದು, ಅದು ರೈಟ್ ಆನ್ಸರ್. ಓಕೆ. ಇಲ್ಲಿದೆ ಇಂಗ್ಲೀಷ್ ವರ್ಷನು, ನಿಮಗೆ ಬೇಕಾದರೂ ಇಂಗ್ಲೀಷ್ ಕೂಡ ನೋಡ್ರಿ. ಎಕಾಲಜಿ ಇಂಗ್ಲೀಷಲ್ಲೇ ಓದ್ಕೊಳ್ಳಿ ಮ್ಯಾಕ್ಸಿಮಮ್ ಆಗಿ. ಕೆಳಗಿನವನ್ನು ಊಹಿಸಿಕೊಂಡು ಫಲಿತಾಂಶವನ್ನು ಹೇಳಿ. ಪ್ರತಿ ಚೌಕ ಹೊಂದಿರುತ್ತಾ ಇದು ಮೆಂಟಾಲಿಟಿ, ಇದು ಕೂಡ ಪೂರ್ಣಾಂಕ ಏನು ಕೇಳಿದಾನೆ, ಇದು ಮೆಂಟಾಲಿಟಿ. ಓಕೆ. ನೆಕ್ಸ್ಟ್ ಇದು ಕೂಡ ಮೆಂಟಲ್ ಎಬಿಲಿಟಿ. ಇದು ನಾನು GK ಮಾತ್ರ ಮಾಡ್ತಿದ್ದೀನಿ ಇದರಲ್ಲಿ. ಓಕೆ. ನಿಮಗೆ ಇದು ಪೇಪರ್ ಬೇಕಂದರೆ ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿ ಕಮೆಂಟ್ ಮಾಡಿ. ನೀವು ಪೇಪರ್ ಬೇಕಂತ ಹೇಳಿದ್ರೆ ನಾನು ಟೆಲಿಗ್ರಾಮ್ಗೆ ಹಾಕ್ತೀನಿ. ಓಕೆ. ಟೆಲಿಗ್ರಾಮಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಟೆಲಿಗ್ರಾಮ್ ಥ್ರೂ ಜಾಯ್ನ್ ಆಗಿ. ಹಾಗೆ ನಿಮ್ಮ ಕ್ಲಾಸಸ್ ಲೈಕ್ ಆಗ್ತಿದ್ರೆ ಅಂದರೆ ಯೂಸಸ್ ಆಗ್ತಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ಈ ಕ್ವಶನ್ ಕೂಡ ರಿಪೀಟೆಡ್ ಕ್ವಶನ್. ಇದು ಗ್ರೂಪ್ ಸಿಲಿ ಯಾವುದಕ್ಕೂ ಕೇಳಿದ್ದಾರೆ ನೋಡ್ರಿ. ಇದನ್ನು ಗ್ರೂಪ್ ಸಿಲಿ ಯಾವುದೋ ಪೇಪರ್ ಕೇಳಿದ್ರೆ ಅಕೌಂಟ್ ಅಸಿಸ್ಟೆಂಟ್ ಅಥವಾ ಕೋಆಪರೇಟಿವ್ ಇನ್ಸ್ಪೆಕ್ಟರ್, ಆ ರೀತಿಯಲ್ಲಿ ಅದೇ ಕ್ವಶನ್ಗೆ ಕಾಪಿ ಪೇಸ್ಟ್ ಕ್ವಶನ್ ಇದು. ಓಕೆ. ಇಲ್ಲಿಂದ ಅಲ್ಲಿಗೆ ಎತ್ತಾಕಿದ್ದಾನೆ. 69ನೇ ಕ್ವಶನ್ ಏನಿದೆ ಅಂದರೆ ಭಾರತ ಸಂವಿಧಾನದ ಕೆಳಗಿನ ಯಾವ ವಿಧಿಗಳ ಅಡಿಯಲ್ಲಿ ಪ್ರತಿ ಹಣಕಾಸು ವರ್ಷಕ್ಕೆ ಸಂಬಂಧಿಸಿದಂತೆ ಭಾರತ ಸರ್ಕಾರ ಅಂದಾಜು ಮತ್ತು ವೆಚ್ಚಗಳ ಹೇಳಿಕೆಯನ್ನು ಸಂಸತ್ತಿನ ಮುಂದೆ ಇಡಬೇಕು? ಎಷ್ಟನೇ ವಿಧಿ ಪ್ರಕಾರ ಅಂತ ಕೇಳಿದ್ರೆ ಅನುಚ್ಛೇದ 113. ಇದಕ್ಕೆ ರೈಟ್ ಆನ್ಸರ್. ರೈಟ್.
ನೆಕ್ಸ್ಟ್ 71ನೇ ಕ್ವಶನ್ ಏನಿದೆ, NH1, NH1A, NH3, NH7 ಯಾವ್ಯಾವ ರಸ್ತೆಗಳು ಎಲ್ಲೆಲ್ಲಿ ಕನೆಕ್ಟ್ ಆಗ್ತಿದ್ದಾವೆ ಅಂತ ಕೇಳಿದ್ದೇನೆ. ಇದು ದೆಹಲಿಯಿಂದ ಅಮೃತ್ಸರ್, ಜಲಂಧರ್ನಿಂದ ಉರಿ, ಆಗ್ರಾದಿಂದ ಮುಂಬೈ, ವಾರಣಾಸಿಯಿಂದ ಕನ್ಯಾಕುಮಾರಿ ಅಂತ ಕೊಟ್ಟು ಕೆಳಗೆ ಮತ್ತೆ ಆಪ್ಷನ್ ಇದೆ ಇಲ್ಲಿದೆ ನೋಡಿ. ಓಕೆನಾ, ಇಷ್ಟು ಜಾತ್ರೆ ಮಾಡ್ಯಾನ. ನೆಕ್ಸ್ಟ್ ಮೇಲೆ ಹಂಗೆ ನೋಡ್ಕೊಂಡು ಆನ್ಸರ್ ಮಾಡಬಾರ್ದು. ಕಂಪ್ಲೀಟಾಗಿ ಕ್ವಶನ್ ಎಲ್ಲಿವರೆಗೂ ಕೇಳಿದಾನಂತ ಕೂಡ ನೀವು ನೋಡ್ಬೇಕು. ಅದನ್ನು ಜೂಮ್ ಔಟ್ ಮಾಡ್ತೀನಿ ನಿಮಗೆ ಸರಿ ಕಾಣಲಿ ಅಂತ, ಇಷ್ಟು ಕಂಪ್ಲೀಟಾಗಿ ಕಾಣಲಿ ನಿಮಗೆ. ಓಕೆ, ಇದಕ್ಕೆ ರೈಟ್ ಆನ್ಸರ್ ಏನಿದೆ, NH1 ದೆಹಲಿ ಟು ಅಮೃತ್ಸರ್ ಇಸ್ ರೈಟ್ ಆನ್ಸರ್. NH1A ಜಲಂಧರ್ನಿಂದ ಉರಿ ಇದು ಕೂಡ ರೈಟು. NH3 ಆಗ್ರಾದಿಂದ ಮುಂಬೈ ರೈಟ್. NH7 ವಾರಣಾಸಿಯಿಂದ ಕನ್ಯಾಕುಮಾರಿ ರೈಟ್. ಇದಕ್ಕೆ ರೈಟ್ ಆನ್ಸರ್ ಅಂದರೆ ABCD ರೈಟ್. ಓಕೆ, ಇದಕ್ಕೆ ಥರ್ಡ್ ಆಪ್ಷನ್ ರೈಟ್. ಓಕೆ, ನೆಕ್ಸ್ಟ್ ರಿಸರ್ವ್ ಬ್ಯಾಂಕ್ ಬಗ್ಗೆ ಬಂದಿದೆ. ಎಕನಾಮಿಕ್ಸ್ ಅಂದರೆ ಅವ್ರು RBI ಬಗ್ಗೆ ಕೇಳಲೇಬೇಕು, ಕ್ವಶನ್ ಕೇಳ್ತಾರೆ ಪ್ರತಿ ವರ್ಷ ಕೂಡ. ಓಕೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕರ್ಗಳ ಬ್ಯಾಂಕಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಬ್ಯಾಂಕು ಕೆಳಗಿನ ಯಾವುದನ್ನು ಸೂಚಿಸುತ್ತದೆ ಅಂತ ಕೇಳಿದ್ರೆ, ಇತರ ಬ್ಯಾಂಕುಗಳು ತಮ್ಮ ಠೇವಣಿಗಳನ್ನು RBIನಲ್ಲಿ ಉಳಿಸಿಕೊಂಡಿದೆ. RBI ವಾಣಿಜ್ಯ ಬ್ಯಾಂಕುಗಳಿಗೆ ಅಗತ್ಯವಾದ ಸಮಯದಲ್ಲಿ ಸಾಲವನ್ನು ನೀಡುತ್ತದೆ. ರೈಟ್. RBI ವಾಣಿಜ್ಯ ಬ್ಯಾಂಕುಗಳಿಗೆ ವಿತ್ತೀಯ ವಿಷಯ ಬಗ್ಗೆ ಸಲಹೆ ನೀಡುತ್ತದೆ ಅಂತ ಕೇಳಿದ್ರೆ, ಸಲಹೆ ನೀಡಲ್ಲ ಅದು. ಓಕೆ, ಇದು ಜಸ್ಟ್ ಸಲಹೆ ನೀಡ್ತದೆ ಅಂತ ಅನ್ಸುತ್ತೆ, ಸಲಹೆ ಕೂಡ ನೀಡುತ್ತೆ ಅದು. ಇದರಲ್ಲಿ ಕೀ ಆನ್ಸರಲ್ಲಿ A and B ಅಷ್ಟೇ ಆನ್ಸರ್ ಕೊಟ್ಟಿದ್ದಾನೆ. ಬಟ್ ಅದು ಇದು ಮೂರು ಆಪ್ಷನ್ ಕೂಡ ರೈಟ್ ಆಗಬೇಕಿತ್ತು ಅನ್ಸುತ್ತೆ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿದ್ರದ್ದು ಕ್ವಶನ್ ನಂಬರ್ ಹಾಕಿ ಕಮೆಂಟ್ ಮಾಡ್ಬೇಕು ನೀವು. ಓಕೆ, ನೀವು ಸುಮ್ಮನೆ ಏನೋ ಒಂದು B ಆನ್ಸರ್ ಅಂತ ಕಮೆಂಟ್ ಮಾಡಿದ್ರೆ ಎಷ್ಟನೇ 100 ಕ್ವಶನಲ್ಲಿ ಯಾವುದಕ್ಕೆ ಆನ್ಸರ್ಗೆ B ಅಂತ ಗೊತ್ತಾಗಬೇಕು ಹೇಳಿ. ಏನೋ ಮಿಸ್ಟೇಕ್ ಆಗಿದ್ರೆ ಅದು ಇಷ್ಟನೇ ಕ್ವಶನ್ ನಂಬರ್ ಹಾಕಿ ಇಷ್ಟಕ್ಕಂತ ಹಿಂಗಾಗಿ ನೀಟಾಗಿ. ಓಕೆ, 72ನೇ ಕ್ವಶನ್ಗೆ, ಕೆಳಗಿನೊಳಲ್ಲಿ ಯಾರು ಭಾರತೀಯ ಕೃಷಿ ಸೇವೆಯನ್ನು ಪ್ರಾರಂಭಿಸಿದರು? ಓಕೆ, ಹೂ ಅಮಂಗ್ ದ ಫಾಲೋವಿಂಗ್ ಸ್ಟಾರ್ಟೆಡ್ ದ ಇಂಡಿಯನ್ ಅಗ್ರಿಕಲ್ಚರ್ ಸರ್ವಿಸ್? ರೈಟ್. ಲಾರ್ಡ್ ಕರ್ಜನ್, ವಿಲಿಯಂ ಬೆಂಟಿಕ್, ಲಾರ್ಡ್ ಮಿಂಟೋ, ಲಾರ್ಡ್ ರಿಪ್ಪನ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಲಾರ್ಡ್ ಮಿಂಟೋ ರೈಟ್ ಆನ್ಸರ್. ಕೃಷಿ ಸೇವೆಯನ್ನು ಪ್ರಾರಂಭಿಸಿದವರು ಯಾರಂದರೆ ಲಾರ್ಡ್ ಮಿಂಟೋ. ಇಂಗ್ಲೀಷ್ ಬೇಕಂದವರು ನೋಡ್ಕೊಳ್ಳಿ. ಓಕೆ ರೈಟ್. 73ನೇ ಕ್ವಶನ್, ಕಂಪ್ಯೂಟರೈಸ್ಡ್ ಆಕ್ಸಿಯಲ್ ಟೋಮೋಗ್ರಫಿ ಸ್ಕ್ಯಾನ್ಗಳಲ್ಲಿ ಇವುಗಳನ್ನು ಬಳಸಲಾಗುತ್ತದೆ. CAT ಅಂತ ಕೊಟ್ಟಿದ್ದಾರೆ. ಕಂಪ್ಯೂಟರೈಸ್ಡ್ ಆಕ್ಸಿಯಲ್ ಟೋಮೋಗ್ರಫಿ ಸ್ಕ್ಯಾನ್ಗಳಲ್ಲಿ ಕೆಳಗಿನ ಯಾವುದನ್ನು ಬಳಸಲಾಗುತ್ತದೆ? ಗಾಮಕಿರಣ, ಲೇಸರ್ ಕಿರಣ, ಕ್ಷಕಿರಣ ಅಂತ 3 ಆಪ್ಷನ್ ಕೊಡ್ತಾರೆ. ಯಾವುದು ಸರಿಯಾಗಿದೆ ಅಂತ ಹೇಳ್ಬೇಕು ಇವಾಗ. ಎಕ್ಸಾಕ್ಟ್ ಇದಕ್ಕೆ ಕ್ಷಕಿರಣ ಇದು ಒಂದೇ ರೈಟ್ ಆನ್ಸರ್. ರೈಟ್. ನೆಕ್ಸ್ಟ್, ಲೇಖಕರು ಮತ್ತು ಪುಸ್ತಕದ ಹೆಸರು ಮತ್ತು ಪುಸ್ತಕ ಲೇಖಕರು ಹೇಳಿದ್ದಾರೆ. ಶಶಿ ತರೂರು, SM ಖಾನ್, ಹಮೀದ್ ಅನ್ಸಾರಿ, ಕಿರಣ್ ಬೇಡಿ ಅಂತ ಕೊಟ್ಟು ಅವ್ರದ್ದು ಪುಸ್ತಕಗಳನ್ನು ಕೊಟ್ಟಾರೆ. ಇದಕ್ಕೆ ರೈಟ್ ಆನ್ಸರ್. ಶಶಿ ತರೂರ್ ಅವರು ಬರೆದಂತಹ ಪುಸ್ತಕ ಯಾವುದು ಅಂತ ಅಂದರೆ ಇದು ದಿ ಬ್ಯಾಟಲ್ ಆಫ್ ಬಿಲಾಂಗಿಂಗ್. ನೋಡಿರಲಿ, ಎಲ್ಲದರಲ್ಲೂ ಬೀನೇ ಇದೆ. ದಿ ಬ್ಯಾಟಲ್ ಆಫ್ ಬಿಲಾಂಗಿಂಗ್. ಓಕೆ, ನೆಕ್ಸ್ಟು MS ಖಾನ್ ರವರು ಬರೆದಂತಹ ಪುಸ್ತಕ ಯಾವುದಂದ್ರೆ, MS ಖಾನ್ ರವರು ಬರೆದಂತಹ ಪುಸ್ತಕ ದಿ ಪೀಪಲ್ಸ್ ಪ್ರೆಸಿಡೆಂಟ್ APJ ಅಬ್ದುಲ್ ಕಲಾಂ ಬರೆದವರು ಯಾರು? ಈ ಪುಸ್ತಕವನ್ನು ಬರೆದವರು ಯಾರಂದ್ರೆ MS ಖಾನ್. ಹಮೀದ್ ಅನ್ಸಾರಿ ಅವರು ಬರೆದಂತಹ ಪುಸ್ತಕ ಯಾವುದಂದ್ರೆ ಸಿಟಿಜನ್ ಅಂಡ್ ಸೊಸೈಟಿ. ಹಮೀದ್ ಅನ್ಸಾರಿ ಅವರು ಸಿಟಿಜನ್ ಅಂಡ್ ಸೊಸೈಟಿ ಬರೆದರೆ. ಪಿಯರ್ಲೆಸ್ ಗವರ್ನೆನ್ಸ್ ಇದು ಕಿರಣ್ ಬೇಡಿ ಅವ್ರದ್ದು. ಓಕೆನಾ, ಇದಕ್ಕೆ ಆನ್ಸರ್ ಯಾವುದಂದ್ರೆ ಥರ್ಡ್ ಆಪ್ಷನ್ ರೈಟ್ ಆನ್ಸರ್. ನೆಕ್ಸ್ಟ್ 74 ಕ್ವಶನ್. 74, ಜೈವಿಕ ವೈವಿಧ್ಯತೆ ಈ ಕೆಳಗಿನ ವಿಧಾನಗಳಲ್ಲಿ ಮಾನವನ ಅಸ್ತಿತ್ವಕ್ಕೆ ಆಧಾರವಾಗಿದೆ. ಬಯೋಡೈವರ್ಸಿಟಿ ಫಾರ್ಮ್ಸ್ ದ ಬೇಸಿಸ್ ಆಫ್ ಹ್ಯೂಮನ್ ಎಕ್ಸಿಸ್ಟೆನ್ಸ್ ಇನ್ ದ ಫಾಲೋಯಿಂಗ್ ವೇಸ್. ಆಪ್ಷನ್ 1 ಮಣ್ಣಿನ ರಚನೆ, ಮಣ್ಣಿನ ಸವೆತದ ತಡೆಗಟ್ಟುವಿಕೆ, ತ್ಯಾಜ್ಯದ ಮರುಬಳಕೆ, ಬೆಳೆಯ ಪರಾಗಸ್ಪರ್ಶ. ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ರೆ 74 ಕ್ವಶನ್ಗೆ ಯಾವುದಂದ್ರೆ ಫೋರ್ತ್ ಆಪ್ಷನ್ ರೈಟ್ ಆನ್ಸರ್. ಓಕೆನಾ, ಬಯೋಡೈವರ್ಸಿಟಿ ಫಾರ್ಮ್ಸ್ ದ ಬೇಸಿಸ್ ಆಫ್ ಹ್ಯೂಮನ್ ಎಕ್ಸಿಸ್ಟೆನ್ಸ್ ಇನ್ ದ ಫಾಲೋಯಿಂಗ್ ವೇಸ್. ಇದಕ್ಕೆ ಸಾಯಿಲ್ ಫಾರ್ಮೇಷನ್ ರೈಟು, ಸಾಯಿಲ್ ಎರೋಷನ್ ಕೂಡ ರೈಟು, ರೀಸೈಕಲು, ವೇಸ್ಟ್ ಮ್ಯಾನೇಜ್ಮೆಂಟ್ ಕೂಡ ರೈಟು, ಪೊಲ್ಯೂಷನ್ ಕ್ರಾಪ್ಸ್ ಕೂಡ ರೈಟ್. ಇದಕ್ಕೆ 4 ಕೂಡ ರೈಟ್ ಆಗಿದೆ. ಕೆಳಗಿನ ಸೋಲಾರ್ ಪಾರ್ಕ್ಗಳು ಕೇಳಿದ್ರೆ ಮತ್ತು ರಾಜ್ಯಗಳು ಕೇಳಿದ್ರೆ ಬಾದ್ಲಾ ಎಲ್ಲಿದೆ? ಪಾವಗಡ, ಕರ್ನೂಲು, ರೇವಾ. 4 ಸೋಲಾರ್ ಪಾರ್ಕ್ ಕೊಟ್ಟಿದ್ದಾನೆ. ಬಾದ್ಲಾ, ಪಾವಗಡ, ಕರ್ನೂಲು, ರೇವಾ. ಗುಜರಾತ್, ರಾಜಸ್ಥಾನ, ಮಧ್ಯಪ್ರದೇಶ, ಆಂಧ್ರ, ಕರ್ನಾಟಕ ಅಂತ 4 ಆಪ್ಷನ್ ಕೊಟ್ಟಿದ್ದಾನೆ. ಇದಕ್ಕೆ ಬಾದ್ಲಾ ಎಲ್ಲೈತಿ? ಫಸ್ಟ್ ಬಾದ್ಲಾ ರಾಜಸ್ಥಾನ. ಓಕೆ, ಒಂದು ಬಿ ಇಲ್ಲೇ ಐತೆ ನೋಡ್ರಿ, ಮುಗೀತಷ್ಟೇ. ಬಾದ್ಲಾ ರಾಜಸ್ಥಾನ, ಪಾವಗಡ ಕರ್ನಾಟಕ. ಇದು ಪಾವಗಡ ಕರ್ನಾಟಕ, ಕರ್ನೂಲ್ ಆಂಧ್ರ ಇರುತ್ತೆ. ಕರ್ನೂಲ್ ಆಂಧ್ರ, ರೇವಾ ಸಿ ಮಧ್ಯಪ್ರದೇಶ. ಓಕೆ, ಇಷ್ಟೇ ಆನ್ಸರ್. ಅದಕ್ಕೆ ಆಪ್ಷನ್ ಥರ್ಡ್ ಆಪ್ಷನ್ ರೈಟ್ ಆನ್ಸರ್. ಅದಕ್ಕೆ ಇಂಗ್ಲೀಷ್ ಇದೆ, ಇಂಗ್ಲೀಷ್ ಬೇಕಂದವರು ಇಂಗ್ಲೀಷ್ ಕೂಡ ನೋಡ್ಕೋಬಹುದು. ಹಾಗೆ ನಿಮಗೆ ಕ್ಲಾಸಸ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಿದ್ದೆ, ಕ್ಲಾಸ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ. ನೆಕ್ಸ್ಟ್ 77ನೇ ಕ್ವಶನ್ ಏನಿದೆ ಅಂದರೆ, ಭಾರತದ ಕೆಳಗಿನ ನಗರಗಳನ್ನು ಪಶ್ಚಿಮದಿಂದ ಪೂರ್ವಕ್ಕೆ ಜೋಡಿಸಿದರೆ ಕೆಳಗಿನ ಸಂಕೇತಗಳನ್ನು ಸರಿಯಾದ ಆಯ್ಕೆಯನ್ನು ಆಯ್ಕೆ ಮಾಡಿ. ಬಿಲಾಸ್ಪುರ್, ರಾಂಚಿ, ಭೂಪಾಲ್, ಜೋಧ್ಪುರ್. ಇದಕ್ಕೆ ಮ್ಯಾಪ್ ನೋಡಿದ್ರೆ ಮಾತ್ರ ಇಂಥ ಕ್ವಶನ್ಸ್ಗೆ ರೈಟ್ ಆನ್ಸರ್ ಬರೋಕ್ಕೆ ಸಾಧ್ಯ ಇರುತ್ತೆ. ಓಕೆನಾ, ಇದಕ್ಕೆ ಸೆಕೆಂಡ್ ಆಪ್ಷನ್ ರೈಟು, DCAB ಅಂತ. ಫಸ್ಟು ಜೋಧ್ಪುರ್ ಬರುತ್ತೆ, ನೆಕ್ಸ್ಟು ಭೂಪಾಲ್ ಬರುತ್ತೆ, ಥರ್ಡು ಬಿಲಾಸ್ಪುರ್, ರಾಂಚಿ,
ಫೋರ್ತ್ ಬರುತ್ತೆ, ರಾಂಚಿ ಫೋರ್ತ್ ಬರುತ್ತೆ. ಓಕೆನಾ. ನೆಕ್ಸ್ಟ್ 79ನೇ ಕ್ವಶನ್ ಏನಿದೆ, ಉತ್ತರ ಭಾರತಕ್ಕೆ ಹೋಲಿಸಿದರೆ ದಕ್ಷಿಣ ಭಾರತದಲ್ಲಿ ಸಕ್ಕರೆ ಉತ್ಪಾದನೆಯ ತ್ವರಿತ ಬೆಳವಣಿಗೆಗೆ ಈ ಕೆಳಗಿನ ಅಂಶಗಳಲ್ಲಿ ಯಾವುದು ಜವಾಬ್ದಾರಿಯಾಗಿದೆ? ಪ್ರತಿ ಎಕರೆಗೆ ಕಬ್ಬಿನ ಹೆಚ್ಚಿನ ಇಳುವರಿ, ಒಂದನೇ ಆಪ್ಷನ್. ಕಬ್ಬಿನ ಹೆಚ್ಚಿನ ಸೂಕ್ರೋಸ್ ಅಂಶವಿದೆ, ಥರ್ಡ್ ಆಪ್ಷನ್. ಕಾರ್ಮಿಕ ವೆಚ್ಚ ಕಡಿಮೆ ಕಾರ್ಮಿಕ ವೆಚ್ಚ. ಆಮೇಲೆ ಫೋರ್ತ್ ಆಪ್ಷನ್ ದೀರ್ಘ ಕಬ್ಬು ಹರಿಯುವ ಅವಧಿ ಅಂತಂದು 4 ಆಪ್ಷನ್ ಕೊಟ್ಟಿದ್ದಾರೆ. ಎಷ್ಟನೇ ಕ್ವಶನ್ ಇದು? 74 ಕ್ವಶನ್. ಇದರಲ್ಲಿ ಎಷ್ಟು ಆಪ್ಷನ್ ರೈಟ್ ಅಂದರೆ 3 ಆಪ್ಷನ್ ರೈಟ್ ಇದಾವೆ. ಒಂದು ಯಾವ್ದು ರಾಂಗ್ ಇದೆ ಅಂದರೆ ಇದು ರಾಂಗು. ಕಡಿಮೆ ವೆಚ್ಚ ಅಂತ ಇದೆ ಅಲ್ವಾ, ಇದು ಕಡಿಮೆ ಕಾರ್ಮಿಕ ವೆಚ್ಚ ಅಂತ ಇದೆ ಅಲ್ವಾ, ಅದು ರೈಟ್, ರಾಂಗ್ ಆನ್ಸರ್. ಹಾಗಿದ್ದಾಗ 3ನೇ ಆಪ್ಷನ್ ರೈಟ್ ಇದಕ್ಕೆ. ಪ್ರತಿ ಎಕರೆಗೆ ಹೆಚ್ಚು ಇಳುವರಿ ಇರ್ತದೆ. ಉತ್ತರ ಭಾರತಕ್ಕೆ ಹೋಲಿಸಿದ್ರೆ ದಕ್ಷಿಣ ಭಾರತದಲ್ಲಿ ಹೆಚ್ಚು ಇಳುವರಿ ಇರ್ತದೆ. ಆದರೆ ಕಬ್ಬಿನ ಸೂಕ್ರೋಸ್ ಹೆಚ್ಚು ಇರ್ತದೆ, ಕಬ್ಬಿನ ಅರೆಯುವ ಅವಧಿಯು ಕೂಡ ಜಾಸ್ತಿ ಇರುತ್ತೆ ಈ ಕಡೆ. ಓಕೆ. ನೆಕ್ಸ್ಟ್ ತಿದ್ದುಪಡಿ ಬಗ್ಗೆ ಕ್ವಶನ್ ಕೇಳಿದಾನೆ. ತಿದ್ದುಪಡಿ ಕಾಯ್ದೆ 101, 102, 103, 104ನೇ ತಿದ್ದುಪಡಿ ಕೇಳಿದಾನೆ. 101ನೇ ತಿದ್ದುಪಡಿ ನನಗೆ ಗೊತ್ತು, ಯಾವುದಂದ್ರೆ GST ಅಂತ. ಎಲ್ಲೈತಪ್ಪ GST? 101 GST, 102 ಹಿಂದುಳಿದವರು NCBC, 103 EWS. ಎಲ್ಲೈತಪ್ಪ? EWS. 104 SST ಮತ್ತೆ ಅವರು 10 ವರ್ಷ ಎಕ್ಸ್ಟೆಂಡ್ ಮಾಡಿದ್ದು. ಇದು ಎಲ್ಲಿ ನೋಡ್ರಿ ಆಪ್ಷನ್? ಇದಕ್ಕೆ ಇವಾಗ ಗೊತ್ತಾಗಿರ್ತದೆ ನಿಮಗೆ. ಇದರಲ್ಲಿ ಆಪ್ಷನ್ ಯಾವುದಂದ್ರೆ ಇದಕ್ಕೆ ಫಸ್ಟ್ ಒಂದೇ ರೈಟ್. ಓಕೆ. ನೆಕ್ಸ್ಟ್ ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿ 2022ಕ್ಕೆ ಯಾವ ವ್ಯಕ್ತಿಯನ್ನು ಆಯ್ಕೆ ಮಾಡಲಾಗಿದೆ? 2022 ಕೇಳಿದಾನೆ. ಓಕೆನಾ. ಕ್ವಶನ್ ಯಾವ ರೀತಿ ಬರ್ತದೆ ಅಂತ ನೋಡಬೇಕು. ಅದರಲ್ಲಿ ನೋಡ್ರಿ ಒಬ್ಬರದೇ ಕೇಳಲಿ, ಎಷ್ಟು ಮಂದಿ ಕೊಟ್ಟಿದ್ದಾನೆ ನೋಡ್ರಿ, ಎಷ್ಟೇ ಜನ ಕಂಪ್ಲೀಟ್ ನಿಮಗೆ ನಾಲೆಡ್ಜ್ ಇದ್ರೆ ಮಾತ್ರ ಆನ್ಸರ್ ಮಾಡೋಕೆ ಆ ಥರ ಕೊಟ್ಟಿದ್ದಾನೆ. ಓಕೆ. ಇದು MS ಕೃಷ್ಣ, NR ನಾರಾಯಣ್ ಮೂರ್ತಿ, ಪ್ರಕಾಶ್ ಪಡ್ಕೋಣೆ. MS ಕೃಷ್ಣ ಅವ್ರಿಗೂ ಕೂಡ ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿ 2022ರಲ್ಲಿ ಕೊಟ್ಟಿದ್ದಾರೆ. ಅವರು ರೀಸೆಂಟಾಗಿ ಕೂಡ ತೀರ್ಕೊಂಡಿದ್ದಾರೆ. ಇದ್ರ ಮೇಲೆ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ. MS ಕೃಷ್ಣರವರು MS ಕೃಷ್ಣರವ್ರಿಗೆ ಸಂಬಂಧಿಸಿದಂತೆ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟು ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು 2022ರಲ್ಲಿ ಪಡೆದುಕೊಂಡರು ಅಂತ ಒಂದು ಆಪ್ಷನ್ ಕೂಡ ಹಾಕ್ಬೋದು. ನಿಮಗೆ ಒಂದು ಆಪ್ಷನ್ ಎಲಿಮಿನೇಟ್ ಮಾಡೋಕ್ಕೆ ನೀವು ಒಂದು ಹೆಜ್ಜೆ ಮುಂದಿರ್ತೀರ. ಇದು ಕ್ವಶನ್ಸ್ ನೀವು ಓದಿದ್ರೆ ರೈಟ್. ಇಂಗ್ಲೀಷ್ ಬೇಕಂದವರು ನೋಡ್ಕೊಳ್ಳಿ. ನೆಕ್ಸ್ಟ್ 81ನೇ ಕ್ವಶನ್. ಇತ್ತೀಚೆಗೆ ಉದ್ಘಾಟನೆಗೊಂಡ ರೇವಾರಿ ಮದರ್ ವಿಭಾಗ ಯಾವ ಕಾರಿಡಾರ್ನೊಂದಿಗೆ ಒಂದು ಭಾಗವಾಗಿದೆ? ಇತ್ತೀಚೆಗೆ ಉದ್ಘಾಟನೆಗೊಂಡ ರೇವಾರಿ ಮದರ್ ವಿಭಾಗವು ಯಾವ ಕಾರಿಡಾರ್ನ ಭಾಗವಾಗಿದೆ ಅಂತ ಕೇಳಿದಾನೆ ಕ್ವಶನ್. ಪಶ್ಚಿಮ ಮೀಸಲು ಸರಕು ಸಾಗಾಣಿಕೆ ಕಾರಿಡಾರ್, ಒಂದನೇ ಆಪ್ಷನ್. ಪಶ್ಚಿಮ ಪೂರ್ವ ವಾಯುವ್ಯ ಆಜ್ಞೆ ಅಂತ ಕೊಟ್ಟಿದ್ದಾನೆ. ಇದು ಪಶ್ಚಿಮ ಮೀಸಲು ಸರಕು ಸಾಗಾಣಿಕೆ ಕಾರಿಡಾರ್ನ ಭಾಗವಾಗಿದೆ, ರೇವಾರ್ ಮದರ್ ಎಂಬುವ ಕೈಗಾರಿಕಾ ಕಾರಿಡಾರ್. ನೆಕ್ಸ್ಟ್ 84ನೇ ಕ್ವಶನ್. ಮುಂಬೈ ಅಹಮದಾಬಾದ್ ಬುಲೆಟ್ ಟ್ರೈನ್ ನಿರ್ಮಾಣಕ್ಕೆ ಯಾವ ಕಂಪನಿಯು ಒಪ್ಪಂದವನ್ನು ಮಾಡಿಕೊಂಡಿದೆ? ಮುಂಬೈ ಅಹಮದಾಬಾದ್ ಬುಲೆಟ್ ಟ್ರೈನ್ಗೆ ಯಾವ ಕಂಪನಿಯು ಒಪ್ಪಂದ ಮಾಡಿಕೊಂಡಿದೆ? ಒಂದನೇ ಆಪ್ಷನ್ GMR ಲಾರ್ಸ್ ಅಂಡ್ ಟಾರ್ಬೋ, ಟಾಟಾ ಹಿಂದೂಸ್ತಾನ್ ನಿರ್ಮಾಣ ಸಂಸ್ಥೆ. ಇದಕ್ಕೆ ಲಾರ್ಸನ್ ಅಂಡ್ ಟಾರ್ಬೋ ಈ ಕಂಪನಿಯು ಒಪ್ಪಂದ ಮಾಡಿಕೊಂಡಿದೆ. ನೆಕ್ಸ್ಟ್ 85ನೇ ಕ್ವಶನ್. ಅತಿ ವೇಗದ ವಾಹನಗಳನ್ನು ಪರಿಶೀಲಿಸಲು ಪೊಲೀಸರು ಬಳಸುವ ರಾಡರ್ ಗನ್ ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಅಂತ ಕ್ವಶನ್ ಕೇಳ್ತಾನೆ. ರಾಮನ್ ಪರಿಣಾಮ, ಸೋನಾರ್ ಪರಿಣಾಮ, ಡಾಪ್ಲರ್ ಪರಿಣಾಮ, ಕೊಲಂಬೋ ಪರಿಣಾಮ ಅಂತ ಇದೆ. 85ನೇ ಕ್ವಶನ್ಗೆ ಡಾಪ್ಲರ್ ಪರಿಣಾಮ ಸರಿಯಾದ ಉತ್ತರ. ಡಾಪ್ಲರ್ ಪರಿಣಾಮದ ಮೂಲಕನೇ ರಾಡರ್ ಗನ್ ವರ್ಕ್ ಮಾಡ್ತದೆ. ಓಕೆ. ನೆಕ್ಸ್ಟ್ 82ನೇ ಕ್ವಶನ್. ನವೆಂಬರ್ 2022ರಲ್ಲಿ ಭಾರತವು ಯಾವ ದೇಶದಿಂದ ಗ್ಲೋಬಲ್ ಪಾರ್ಟ್ನರ್ಶಿಪ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿತು? ಭಾರತವು ಯಾವ ದೇಶದಿಂದ ಗ್ಲೋಬಲ್ ಪಾರ್ಟ್ನರ್ಶಿಪ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಧ್ಯಕ್ಷತೆ ವಹಿಸಿಕೊಂಡಿತ್ತು ಅಂದರೆ 82ನೇ ಕ್ವಶನ್ಗೆ ಜಪಾನ್. 2022ರಲ್ಲಿ ಇದು ಕರೆಂಟ್ ಅಫೇರ್ಸ್ ಬೇಸು, ತಲೆಕೆಡಿಸ್ಕೊಂಡ್ಬಿಡೋದಕ್ಕೆ. ಗರಂ ಪಾನಿ ಅಭಯಾರಣ್ಯವು ಡ್ಯಾಶ್ನಲ್ಲಿ ಕಂಡುಬರುತ್ತದೆ? ಗರಂ ಪಾನಿ ಗ್ಯಾಂಗ್ಟಾಕ್ ಸಿಕ್ಕಿಂ, ಜುನಾಗಢ್ ಗುಜರಾತ್, ದೀಪು ಅಸ್ಸಾಂ, ಕೊಹಿಮಾ ನಾಗಾಲ್ಯಾಂಡ್. ಇದು ದೀಪು ಅಸ್ಸಾಂನಲ್ಲಿ ಗರಂ ಪಾನಿ ಅಭಯಾರಣ್ಯವು ಕಂಡುಬರುತ್ತದೆ. ಥರ್ಡ್ ಆಪ್ಷನ್ ರೈಟ್ 86ಕ್ಕೆ. ನೆಕ್ಸ್ಟ್ ವ್ಯಾಯಾಮ್ ಧರ್ಮರಕ್ಷಕ 2022. ಭಾರತವು ಯಾವ ದೇಶದೊಂದಿಗೆ ಮಿಲಿಟರಿ ತರಬೇತಿ ವ್ಯಾಯಾಮವನ್ನು ಹೊಂದಿದೆ? ಧರ್ಮರಕ್ಷಕ ಯಾರ ಜೊತೆ ಮಿಲಿಟರಿ ತರಬೇತಿಯನ್ನು ಹೊಂದತಿ, ಮಿಲಿಟರಿ ತರಬೇತಿ ಇರುತ್ತೆ ಅನ್ನೋದು ಗೊತ್ತಿದ್ರೆ ಸಾಕು ನಿಮಗೆ. ಇದಕ್ಕೆ ಜಪಾನ್ ಆನ್ಸರು. ಓಕೆ. ಇದು ಭಾರತವು ಗ್ಲೋಬಲ್ ಪಾರ್ಟ್ನರ್ಶಿಪ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ಅಲ್ವಾ, ಇದು ಜಪಾನ್ ಅಲ್ಲ, ಇದು ಫ್ರಾನ್ಸ್. ಇದು ಕೆಳಗಲ್ದು ಅದು ಜರ್ಮನಿ ಅಲ್ಲ, ಅದು ಫ್ರಾನ್ಸ್. ಇದು ಕೆಳಗಲ್ ಜಪಾನ್. ಓಕೆ. ನೆಕ್ಸ್ಟ್ ಯಾವ ರಾಜ್ಯವು ಆರ್ಥಿಕ ಸ್ಪಂದನ ಸಾಲ ವಿತರಣೆಯನ್ನು ಆರಂಭಿಸಿದೆ? ಆರ್ಥಿಕ ಸ್ಪಂದನ ಸಾಲ ವಿತರಣಾ ಕಾರ್ಯಕ್ರಮವನ್ನು ಆರಂಭಿಸಿದ ರಾಜ್ಯ ಯಾವುದು ಅಂತ ಕೇಳಿದಾನೆ. ತೆಲಂಗಾಣ, ತಮಿಳುನಾಡು, ಕರ್ನಾಟಕ, ಆಂಧ್ರ ಅಂತ ಕೊಟ್ಟಿರೋದು. ಕರ್ನಾಟಕ ರೈಟ್ ಆನ್ಸರ್ ಇದಕ್ಕೆ. ಓಕೆ. ನೆಕ್ಸ್ಟ್ 87 ಕ್ವಶನ್ ಅದು. ನೆಕ್ಸ್ಟ್ ಕ್ವಶನ್ ಇಂಗ್ಲೀಷ್ ಇದೆ. ಇಂಗ್ಲೀಷ್ ಅವ್ರು ಬೇಕಂದ್ರೆ ಇನ್ನು ಪಾಸ್ ಮಾಡ್ಕೊಂಡು ನೋಡ್ಕೊಂಡು ಆನ್ಸರ್ ಮಾಡ್ಕೋಬೇಕು ನೀವು. ರೈಟ್. ನೆಕ್ಸ್ಟ್ ಯೋಜನೆಗಳ ಬಗ್ಗೆ ಕೇಳಿದಾನೆ. ಯೋಜನೆಗಳು ಮತ್ತು ಪ್ರಾರಂಭವಾದ ಇಯರ್ ಕೇಳಿದಾನೆ ಅದಕ್ಕೆ. ಓಕೆ. ನೆಕ್ಸ್ಟ್ ಪ್ರಧಾನಮಂತ್ರಿ ಉಜ್ವಲ ಯೋಜನೆ, ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಯೋಜನೆ, ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ, ಪ್ರಧಾನಮಂತ್ರಿ ಜನ್ಧನ್ ಯೋಜನೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತಂದು 4 ಯೋಜನೆಗಳನ್ನು ಕೊಟ್ಟಾರೆ. ಇದರಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಇದು ಯಾವಾಗ ಅಂದರೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಮೇ 1, 2016. ಪ್ರಧಾನಮಂತ್ರಿ ಭಾರತ್
ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಆರೋಗ್ಯ ಯೋಜನೆ ಇದು ಯಾವಾಗ ಅಂದರೆ 2018 ಸೆಪ್ಟೆಂಬರ್ 23. ಪ್ರಧಾನಮಂತ್ರಿ ಜನ್ಧನ್ ಆರೋಗ್ಯ ಯೋಜನೆ ಜನ್ಧನ್ ಆರೋಗ್ಯ ಯೋಜನೆ ಯಾವಾಗಂದರೆ 2014 ಡಿಸೆಂಬರ್ 28. 2015 ಜೂನ್ 25ರಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಓಕೆನಾ, ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಒಂದು ನಿಮಿಷ. ಓಕೆ, 91ನೇ ಕ್ವಶನ್. ಕೆಳಗಿನವುಗಳಲ್ಲಿ ಯಾವುದು ವೇದವು ರೋಗ ನಿವಾರಣೆಗೆ ಮಂತ್ರಗಳ ಬಳಕೆಗೆ ಸಂಬಂಧಿಸಿದೆ ಅಂತ ಕೇಳಿದಾನೆ. 91ನೇ ಕ್ವಶನ್. ಯಾವ ವೇದವು ರೋಗ ನಿವಾರಣೆಗಾಗಿ ತಂತ್ರಗಳ ಬಳಕೆಗೆ ಸಂಬಂಧಿಸಿದೆ? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ 4 ಆಪ್ಷನ್ ಕೊಟ್ಟಿದ್ದಾನೆ. ಇದಕ್ಕೆ ಅಥರ್ವಣ ವೇದ, ಮಾಟಮಂತ್ರ ಆ ಥರ ಅದಕ್ಕೆ ಸಂಬಂಧಿಸಿದೆ. ನೆಕ್ಸ್ಟ್, ಕೆಳಗಿನ ಯಾವ ಸಿಖ್ ಗುರು ವಂಶಾವಳಿಯ ಅವರೋಹಣ ಕಾಲಾನುಕ್ರಮದಲ್ಲಿ ಗುರುತಿಸಿ. ಆರ್ಡರ್ ವೈಸ್ ಸಿಖ್ ಗುರುಗಳನ್ನು ಆರ್ಡರ್ ವೈಸ್ ಗುರುತಿಸಿ ಅಂತ ಹೇಳಿದ್ರೆ ಗುರು ನಾನಕ್, ಗುರು ಅಮರ್ದಾಸ್, ಗುರು ಅಂಗದ್, ಗುರು ರಾಮದಾಸ್ ಅಂತಂದು 4 ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ 92ಗೆ ACBD ಇದು ಆರ್ಡರ್ ವೈಸ್. ನಿಮಗೆ ಅವರು ಇಸ್ವಿ ಎಲ್ಲ ಗೊತ್ತಿದ್ರೆ ಗೊತ್ತಿರುತ್ತೆ. ಓಕೆ, ನೆಕ್ಸ್ಟ್ 89 ಕ್ವಶನ್. ಹಿಂದೂಸ್ತಾನ್ ಸೇವಾದಳವನ್ನು ಕರ್ನಾಟಕದಲ್ಲಿ ಯಾರು ಸ್ಥಾಪಿಸಿದರು? ಹಿಂದೂಸ್ತಾನ್ ಸೇವಾದಳವನ್ನು ಕರ್ನಾಟಕದಲ್ಲಿ ಯಾರು ಪ್ರಾರಂಭಿಸಿದರು ಅಂದರೆ NS ಹರ್ಡೇಕರ್. ಕೆಳಗಿನ ಇತಿಹಾಸ ಪೂರ್ವ ಯುಗಗಳಲ್ಲಿ ಅತ್ಯಂತ ಚಿಕ್ಕ ಗಾತ್ರದ ಉಪಕರಣ ಬಳಕೆಯ ಯಾವ ಯುಗದ ವಿಶಿಷ್ಟ ಲಕ್ಷಣವಾಗಿದೆ? ಅತ್ಯಂತ ಚಿಕ್ಕ ಗಾತ್ರದ ಯಾವ ಯುಗದಲ್ಲಿ ಬಳಕೆ ಮಾಡಿದ್ದಾರೆ ಅಂತ ಕೇಳಿದ್ರು. ಪ್ರಾಚೀನ, ನವಶಿಲಾಯುಗ, ಮಧ್ಯಶಿಲಾಯುಗ. ರೈಟ್ ಆನ್ಸರ್ ಮಧ್ಯಶಿಲಾಯುಗ. 93ನೇ ಕ್ವಶನ್. ಬ್ರಿಟಿಷರು ನಮ್ಮ ದೇಶದಲ್ಲಿ ನಡೆಸಿದ ಕೆಲವು ಯುದ್ಧಗಳನ್ನು ಮತ್ತು ಅರಸರನ್ನು ಇಲ್ಲಿ ನೀಡಲಾಗಿದೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಓಕೆ, ಮಾಂಡಿವಸ್ ಯುದ್ಧ ಬ್ರಿಟಿಷ್ ಮತ್ತು ಫ್ರೆಂಚರು, ರೈಟು. ಪ್ಲಾಸಿ ಕದನ ಬ್ರಿಟಿಷ್ ಮತ್ತು ಸಿರಾಜುದ್ದೌಲ್, ರೈಟು. ಬಕ್ಸರ್ ಕದನ ಬ್ರಿಟಿಷ್ ಮತ್ತು ಮೀರ್ ಕಾಸಿಮ್, ಇದು ಕೂಡ ರೈಟು. ಭೀಮಾ ಕೋರೆಗಾಂವ್ ಕಳಗ ಇದು ಬ್ರಿಟಿಷ್ ಮತ್ತು 2ನೇ ಬಾಜಿರು, ಇದು ಕೂಡ ರೈಟ್. ಇದಕ್ಕೆ ಆಪ್ಷನ್ 1, 2, 3, 4 ಕೂಡ ರೈಟ್. ಓಕೆ, ಇಂಗ್ಲೀಷಲ್ಲಿದೆ, ಬೇಕಂದ್ರೆ ಇಂಗ್ಲೀಷಲ್ಲಿ ಕೂಡ ನೋಡ್ಕೋಬಹುದು. ನೆಕ್ಸ್ಟ್ 94ನೇ ಕ್ವಶನ್ ಏನು ಕೇಳಿದಾನೆ ಅಂದರೆ ಸ್ವತಂತ್ರ ಚಳುವಳಿಯ ಕಾಲದಲ್ಲಿ ರಾಷ್ಟ್ರೀಯತಾವಾದಿಗಳು ಸ್ಥಾಪಿಸಿದ ಕೆಲವು ರಾಜಕೀಯ ಪಕ್ಷಗಳನ್ನು ಈ ಕೆಳಗಿನಂತೆ ನೀಡಲಾಗಿದೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಫಿರೋಜ್ ಶಾ ಮೆಹ್ತಾ, ಮುಸ್ಲಿಂ ಲೀಗ್ ಅಬ್ದುಲ್ ಕಲಾಂ ಆಜಾದ್, ಸ್ವರಾಜ್ ಪಕ್ಷ CR ದಾಸ್, ಫಾರ್ವರ್ಡ್ ಬ್ಲಾಕ್ ಸುಭಾಷ್ ಚಂದ್ರ ಬೋಸ್ ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿ ಹೊಂದಿಕೆಯಾಗಿವೆ ಅಂತ ಕ್ವಶನ್ಸ್ ಇದರಲ್ಲಿ. ಓಕೆನಾ, 94 ಕ್ವಶನ್. ಇದಕ್ಕೆ ರೈಟ್ ಆನ್ಸರ್ ಏನಂದರೆ C ಮತ್ತು D, ಸ್ವರಾಜ್ ಪಕ್ಷ CR ದಾಸ್ ರೈಟ್, ಫಾರ್ವರ್ಡ್ ಬ್ಲಾಕ್ ಸುಭಾಷ್ ಚಂದ್ರ ಬೋಸ್ ಕೂಡ ರೈಟ್. ಓಕೆನಾ, ನೆಕ್ಸ್ಟ್ ಇದಕ್ಕೆ ಆಪ್ಷನ್ 3ನೇ ಆಪ್ಷನ್. ವಿಜಯನಗರದ ದೊರೆ ಶ್ರೀಕೃಷ್ಣರಾಯನು ಈ ಕೆಳಗಿನ ಯಾವ ಜೋಡಿಯ ಮಗನಾಗಿದ್ದನು? ಅವ್ರ ತಂದೆ ತಾಯಿ ಯಾರು ಅಂತ ಕೇಳ್ತಾನೆ. ಶ್ರೀಕೃಷ್ಣ ದೇವರಾಯನ ತಂದೆ ತಾಯಿಗಳು ಯಾರು? ಇಲ್ಲಿ ಎಲ್ರಿಗೂ ಗೊತ್ತು, ತುಳುವ ನರಸ ನಾಯಕ ಅಂತ ಎಲ್ರಿಗೂ ಗೊತ್ತು. ಇದಕ್ಕೆ ಅವ್ರ ತಾಯಿ ನಾಗಲಾಂಬಿಕೆ, ತಂದೆ ತುಳುವ ನರಸ ನಾಯಕ. ಆಪ್ಷನ್ 3 ರೈಟ್ ಆನ್ಸರ್. ನೆಕ್ಸ್ಟ್, ಬಹುಮನಿ ಸಾಮ್ರಾಜ್ಯದ ಕೆಲವು ಸ್ಮಾರಕಗಳನ್ನು ಕೆಳಗಿನ ನಿರ್ಮಿಸಲಾಗಿದೆ, ಅವನ ಹೆಸರನ್ನು ಕೆಳಗಿನಂತೆ ನೀಡಲಾಗಿದೆ. ಬಹುಮನಿ ಸ್ಮಾರಕಗಳ ಬಗ್ಗೆ ಕೊಟ್ಟಿದ್ದಾನೆ ಕ್ವಶನ್. ಏನು ಕೊಟ್ಟಿದ್ದಾನೆ? ಅಬ್ದುಲ್ ಅಲಿ ಶಾ, ಬಹರಾ ಕಮಲ್, ಇಬ್ರಾಹಿಂ ಆದಿಲ್ ಶಾ, ಇಬ್ರಾಹಿಂ ರೋಜಾ, ಮೊಹಮ್ಮದ್ ಆದಿಲ್ ಶಾ ಗೋಳ್ಗುಮ್ಮಟ, ಮೊಹಮ್ಮದ್ ಗವಾನ್ ಬೀದರ್ನ ಮದರಸಾ ಅಂತ ಕೊಡ್ತಾನೆ. ಇದರಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ. ಅಬ್ದುಲ್ ಆದಿಲ್ ಶಾ, ಬಹರಾ ಕಮನ್ ಇದು ಕೂಡ ರೈಟು. ಇಬ್ರಾಹಿಂ ಆದಿಲ್ ಶಾ, ಇಬ್ರಾಹಿಂ ರೋಜಾ ಕಟ್ಟಿದ್ದಾನೆ, ರೈಟು. ಮೊಹಮ್ಮದ್ ಆದಿಲ್ ಶಾ ಗೋಳ್ಗುಮ್ಮಟವನ್ನು ಕಟ್ಟಿದ್ದಾರೆ, ರೈಟು. ಮೊಹಮ್ಮದ್ ಗವಾನ್ ಬೀದರ್ನ ಮದರಸವನ್ನು ಕಟ್ಟಿದ್ದಾರೆ, ರೈಟ್. ಇದಕ್ಕೆ ಆಪ್ಷನ್ ABCD 4 ಆಪ್ಷನ್ ಕೂಡ ರೈಟ್ ಆಗಿರ್ತವೆ. ನೆಕ್ಸ್ಟ್ 95ನೇ ಕ್ವಶನ್. ಕೆಳಗಿನ ರಾಜವಂಶಗಳಲ್ಲಿ ಕರ್ನಾಟಕದ ಮೊದಲ ರಾಜವಂಶ ಯಾವುದು? ಕನ್ನಡ ರಾಜವಂಶ ಯಾವುದು ಅಂತ ಕೇಳಿದ್ರೆ ಎಲ್ರಿಗೂ ಗೊತ್ತು, ಕದಂಬ. ಮೊದಲ ಇದು ಕನ್ನಡ ಅಂತ ಬಂದಿರೋದಕ್ಕೆ ಕದಂಬ, ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ 96ನೇ ಕ್ವಶನ್. ಆಧುನಿಕ ಕರ್ನಾಟಕದ ಜಿಲ್ಲೆಗಳೊಂದಿಗೆ ಪ್ರಾಚೀನ ಕರ್ನಾಟಕ ಸಾಮ್ರಾಜ್ಯಗಳ ರಾಜಧಾನಿಗಳನ್ನು ಕೆಳಗೆ ನೀಡಲಾಗಿದೆ. ಇದು ಸರಿಯಾದ ವಿವರಣೆಯನ್ನು ಸೆಲೆಕ್ಟ್ ಮಾಡಿ. ಬನವಾಸಿ ವಿಜಯಪುರ, ಬಾದಾಮಿ ಉತ್ತರ ಕನ್ನಡದಲ್ಲಿದೆ ಅಂತ ಹೇಳ್ತಿದ್ರೆ, ಮಾಳ್ಕೇಡ ಕಲಬುರಗಿ, ಕಲ್ಯಾಣ ಬೀದರ್ನಲ್ಲಿದೆ ಅಂತ ಹೇಳ್ತಿದ್ರೆ. ಇದರಲ್ಲಿ ರೈಟ್ ಯಾವುದು ಅಂತಂದ್ರೆ C ಮತ್ತು D ಮಾತ್ರ ರೈಟು. ಮಾಳ್ಕೇಡ ಕಲಬುರಗಿ ರೈಟು, ಕಲ್ಯಾಣ ಬೀದರ್ ಕೂಡ ರೈಟ್ ಇದೆ. ಓಕೆ, ನೆಕ್ಸ್ಟ್ ಮಧ್ಯಕಾಲೀನ ಪ್ರವಾಸಿ ಡೊಮಿಂಗೋ ಪೇಜ್ ಯಾವ ನಗರವನ್ನು ವಿವರಿಸಿದರು? ಮಧ್ಯಕಾಲೀನ ಪ್ರವಾಸಿ ಡೊಮಿಂಗೋ ಪೇಜ್ ಅವರು ಯಾವ ನಗರವನ್ನು ಅವರು ವಿವರಿಸಿದ್ದಾರೆ? ಮಧುರೈ, ವಿಜಯನಗರ, ಅರಕೆಯಮೇಡು, ಜಿಂಗಿ ಅಂತ ಕೊಡ್ತಾರೆ. ಇದಕ್ಕೆ ಆನ್ಸರ್ ವಿಜಯನಗರವನ್ನು ಡೊಮಿಂಗೋ ಪೇಜ್ ಅವರು ವಿವರಿಸ್ತಾರೆ. ನೆಕ್ಸ್ಟ್ ಚಿಕ್ಕವೀರ ರಾಜೇಂದ್ರ ಕರ್ನಾಟಕದ ಈ ಕೆಳಗಿನ ಯಾವ ಸಂಸ್ಥಾನದ ದೊರೆಯಾಗಿದ್ದಾರೆ ಅಂದರೆ ಇದು ಕೊಡಗು.